This morning I will share with you about waiting for the coming of the Lord Jesus Christ. ನಾವು ಕರ್ತನ ಬರೋಣಕ್ಕಾಗಿ ಎದುರು ನೋಡ್ತಾ ಇದ್ವಿ ಅನ್ನುವಂಥ ಅಂಶವನ್ನು ಸಭಾಪಾಲಕ ಸಾರಲಾಗಿದ್ದಾರೆ. How many say that I am waiting? ಎಷ್ಟು ಜನರು ನಾವು ಎದುರು ನೋಡ್ತಾ ಇದ್ವಿ, ಕರ್ತನ ಬರೋಣಕ್ಕಾಗಿ ಎದುರು ನೋಡ್ತಾ ಇದ್ವಿ ಅನ್ನುವರು ಕೈ ಎತ್ತಿರಿ. ಆಮೆನ್. Those who love still this world, they are not waiting. ಯಾರು ಇನ್ನೂ ಲೋಕವನ್ನು ಲೋಕದ ವಿಷಯಗಳನ್ನು ಪ್ರೀತಿ ಮಾಡ್ತಾ ಇರ್ತಾರೆ ಅವರಿಗೆ ಕಾಯುವುದಿಲ್ಲ ಕರ್ತನ ಬರ್ತಾನೆಂದು, ಎದುರು ನೋಡುವುದಿಲ್ಲ. But I tell you, we are waiting. ಆದರೆ ನಾವು ಎದುರು ನೋಡ್ತಾ ಇದ್ದೀವಿ. Hallelujah. ಹಲ್ಲೆಲೂಯಾ. Because this is scriptures. ಯಾಕಂದ್ರೆ ಇವು ವಾಕ್ಯ ಲೇಖನಗಳಿವೆ. This world will not continue the same. ಹಂಗೇ ಈ ಲೋಕವು ಬಿಡದೆ ಹಂಗೇ ಇರುವುದಿಲ್ಲ. Because Jesus Christ has to come according to the scriptures. ಲೇಖನಗಳ ಪ್ರಕಾರವಾಗಿ ಮತ್ತೆ ಹಿಂತಿರುಗಿ ಯೇಸು ಬರಬೇಕಾಗುತ್ತದೆ ಭೂಮಿ ಮೇಲೆ. When Jesus was in this earth, he told that Matthew 24 chapter 30th verse. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನದಲ್ಲಿ ಆತನು ಹೇಳಿದೇನೆಂದರೆ, ಈ ಲೋಕದಲ್ಲಿರುವಾಗ ಯೇಸು, You shall see the Son of Man coming in the clouds with the power and great glory. ಆತನ ಶಕ್ತಿಯಿಂದ ಮಹಾ ಒಂದು ಮಹಿಮೆಯಿಂದ ಆತನು ಮೇಘಾರೂಢನಾಗಿ ಬರುವುದು ನೀವು ನೋಡುತ್ತೀರಿ. This is what Jesus said when he was in this earth. ಭೂಮಿ ಮೇಲೆ ಇರುವಾಗ ಆತನು ಹೇಳಿರುವಂತ ವಿಷಯವಿದು. That's what we are waiting for his coming. ಅದಕ್ಕಾಗಿ ಆತನ ಬರೋಣಕ್ಕಾಗಿ ಎದುರು ನೋಡ್ತಾ ಇದ್ದೀವಿ. Hallelujah. Hallelujah. If Jesus would have not told, we would have not waited. ಒಂದು ವೇಳೆ ಯೇಸು ಹೇಳಿಲ್ಲ ಅಂದ್ರೆ ನಾವು ಎದುರು ನೋಡ್ತಾ ಇದ್ದಿಲ್ಲ. Matthew 24:37 says, ಮತ್ತಾಯ ಸುವಾರ್ತೆ 24:37ನೇ ವಚನ ಹೇಳುತ್ತದೆ, As the days of Noah, so shall also the coming of the Son of Man. ನೋಹನ ದಿವಸಗಳ ರೀತಿಯಲ್ಲೇ ಯೇಸು ಕ್ರಿಸ್ತನ ಮನುಷ್ಯ ಕುಮಾರನ ಬರೋಣಕ್ಕೆ ಸಮಯದಲ್ಲಿ ಕೂಡ ಹಾಗೆಯೇ ಇರುತ್ತದೆ ಎಂದು. He said the Son of Man will come again. ಯೇಸು ದೇವಕುಮಾರನು ಮತ್ತೆ ಹಿಂತಿರುಗಿ ಬರುತ್ತಾನೆ ಅಂತ ಇದೆ. Hallelujah. Hallelujah. Matthew 26:64 says, ಮತ್ತಾಯ ಸುವಾರ್ತೆ 26:64 ಹೇಳುತ್ತದೆ, You shall see the Son of Man coming in the clouds of heaven. ಪರಲೋಕದ ಮೇಘ ರೂಢನಾಗಿ ದೇವಕುಮಾರನು ಬರುವುದು ನೀವು ನೋಡುತ್ತೀರಿ. That's what we are waiting. ಅದಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೀವಿ. We know the scripture. That's what I am saying, that we are waiting. ನಮಗೆ ಲೇಖನಗಳು ಗೊತ್ತಿದೆ, ಅದಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೀವಿ. If you don't know the scripture, you don't wait. ನಿನಗೆ ಲೇಖನಗಳು ಗೊತ್ತಿಲ್ಲ ಅಂದ್ರೆ ನೀನು ಎದುರು ನೋಡುವುದಿಲ್ಲ. Bible says 1 John 2:28. ಮೊದಲನೇ ಯೋಹಾನ 2:28 ಹೇಳುತ್ತದೆ, Abide in him. ಆತನಲ್ಲಿ ನೀವು ನೆಲೆಗೊಂಡಿರಲಿ. When he appear, ಆತನು ಪ್ರತ್ಯಕ್ಷವಾಗುವಾಗ we not be ashamed. ನಾವು ಆತನ ಮುಂದೆ ಅವಮಾನಕ್ಕೆ ಒಳಗಾಗಬಾರದು. We not be ashamed before him at his coming. ಆತನು ಬಂದಿರುವಂತ ಸಮಯದಲ್ಲಿ ನಾವು ಅವಮಾನಕ್ಕೆ ಒಳಗಾಗದೆ ನಿಂದರಹಿತವಾಗಿರಬೇಕು. Amen. Amen. John also saying here, we are waiting for his coming. Abide in him. ಯೇಸು ಯೋಹಾನ ಶಿಷ್ಯನು ಕೂಡ ಹೇಳ್ತಾ ಇದೆ, ನಾವು ಆತನ ಬರೋಣಕ್ಕಾಗಿ ಎದುರು ನೋಡ್ತಾ ಇದ್ದೀವಿ, ನೀವು ಆತನಲ್ಲಿರ್ರಿ, ನೆಲೆಗೊಂಡಿರ್ರಿ ಅಂತೆ. Even James 5th chapter 8th verse. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, Be patient and vigilant. ತಾಳ್ಮೆಯಿಂದ ನೀವು ಎಚ್ಚರಿಕೆ ಉಳ್ಳವರಾಗಿರಿ. Coming of the Lord is very nigh. ಕರ್ತನ ಬರುವಣಿಗೆ ಬಹಳ ಹತ್ತಿರವಾಗಿದೆ. Hallelujah. Hallelujah. Are you listening what I am saying? ಸಭಾಪಾಲಕರು ಹೇಳುವುದು ನೀವು ಕೇಳ್ತಾ ಇದ್ದೀರಾ? James saying coming of the Lord is very nigh. Be patient and vigilant. ಕರ್ತನ ಬರುವಣಿಗೆ ಬಹಳ ಹತ್ತಿರವಾಗಿದೆ, ನೀವು ತಾಳ್ಮೆದಿಂದ ಸಹನದಿಂದ ಎಚ್ಚರಿಕೆ ಉಳ್ಳವರಾಗಿರ್ರಿ ಎಂದು. I told already we are moved into the extra time. ನಾವು ಸಭಾಪಾಲಕರು ಹೇಳಿದ್ದಾರೆ, ಆಗಲೇ ನಾವು ಇನ್ನು ಅದನದ ಸಮಯದಲ್ಲಿ ಅಂದ್ರೆ ಎಕ್ಸ್ಟ್ರಾ ಟೈಮ್ದಲ್ಲಿ ಪ್ರವೇಶಿಸಿದ್ದೇವೆ. ಆತ್ಮ ವಿಷಯದಲ್ಲಿ This is extra time. ಇದು ನಮಗೂ ಆತ್ಮೀಯವಾಗಿ ಕೊಡಲ್ಪಟ್ಟಿರುವಂತ ಎಕ್ಸ್ಟ್ರಾ ಸಮಯವಾಗಿದೆ. We have to complete, but still not completed. That's what we have given extra time. ನಾವು ಇಷ್ಟುವರೆಗೆ ಪೂರೈಸಬೇಕಾಗಿತ್ತು, ಆದರೆ ಪೂರೈಸದೆ ಕಾರಣ ಇನ್ನು ಹೆಚ್ಚಾಗಿರುವಂತ ಅದನ್ನಪ್ಪು ಎಕ್ಸ್ಟ್ರಾ ಸಮಯ ಕೊಡಲ್ಪಟ್ಟಿದೆ. Romans 11 chapter 25th verse. ರೋಮ 11:25 ಹೇಳುತ್ತದೆ, I would not desire, brethren, that you should be ignorant of this mystery. ಈ ಒಂದು ಮರ್ಮ ವಿಷಯಗಳನ್ನು ತಿಳಿದುಕೊಳ್ಳುವುದರಲ್ಲಿ ನೀನು ಅಮಾಯಕರಾಗಿ ಇರಬಾರದಂತ ನಾನು ಬಯಸುತ್ತೇನೆ. Lest you should be
wise in your own opinion. ನಿನ್ನ ಸ್ವಂತ ಆಲೋಚನೆಗಳಲ್ಲಿ ನೀನು ಜಾಣರಾಗಿರಬೇಡ್ರಿ. That the blindness in the part has been happened to Israel until the fullness of the Gentiles has come in. ಅನ್ಯ ಜನರ ಸಂಪೂರ್ಣ ಸಂಖ್ಯೆ ಬರುವ ತನಕ ಇಸ್ರಾಯೇಲ್ ಜನರಕ್ಕೆ ದೇವರ ಕುರಿತು ಅಂಧತ್ವವು ಇರುತ್ತದೆ. Because Israel people rejected Jesus, ಇಸ್ರಾಯೇಲ್ ಜನರು ಯೇಸುವನ್ನು ತಿರಸ್ಕಾರ ಮಾಡಿದ ಕಾರಣ the blindness in part has happened to Israel. ಇಸ್ರಾಯೇಲ್ ಜನರಿಗೆ ದೇವರ ವಿಷಯಗಳ ಕುರಿತು ಆತ್ಮೀಯ ವಿಷಯಗಳ ಕುರಿತು ಅಂಧತ್ವವು ಬಂದಿದೆ. Until the fullness of the Gentile come in. ಆ ಕುರುಡತನವು ಬಂದಿದೆ. ಆ ಅನ್ಯ ಜನರೆಲ್ಲರೂ ಸಂಪೂರ್ಣತ ಸಂಖ್ಯೆಯಲ್ಲಿ ದೇವರಲ್ಲಿ ಬರುವ ತನಕ. Hallelujah. ಹಲ್ಲೆಲೂಯಾ. Actually gospel came to Israel people. ನಿಜವಾಗಿ ಆ ಒಂದು ಸುವಾರ್ತೆ ಇಸ್ರಾಯೇಲ್ ಜನರಿಗೆ ತಲುಪಿಸಲ್ಪಟ್ಟಿದೆ. They rejected, their eyes are blinded. ಅವರು ತಿರಸ್ಕಾರ ಮಾಡಿದ್ರಿಂದ ದೇವರು ಆತ್ಮೀಯ ವಿಷಯಗಳಲ್ಲಿ ಸತ್ಯದ ಕುರಿತು ಕುರುಡತನ ಅವರಿಗೆ ಸ್ವಲ್ಪ ಸಮಯ ಕುರುಡತನ ಇರುವಂತೆ ಅವರು ಅನುಮತಿ ಕೊಟ್ಟಿದ್ದಾರೆ. Grace came upon all the Gentiles. ಅವರಿಂದ ಮತ್ತೆ ಕೃಪೆ ಅನ್ನುವಂಥದ್ದು ಎಲ್ಲ ಅನ್ಯ ಜನರ ಮೇಲೆ ಬಂತು. So in the time all Gentiles should be saved. ಆ ಸಮಯದಲ್ಲಿ ಆ ಕೃಪೆ ಸಮಯದಲ್ಲಿ ಎಲ್ಲ ಅನ್ಯ ಜನರು ರಕ್ಷಿಸಲ್ಪಡಬೇಕು. According to the divine plan, ದೇವರ ದೈವಿಕ ಯೋಜನೆ ಪ್ರಕಾರವಾಗಿ salvation go from Israel to the nations of the world. ರಕ್ಷಣೆ ಅನ್ನುವಂಥದ್ದು ಇಸ್ರಾಯೇಲ್ರಿಂದ ಎಲ್ಲಾ ಪ್ರಪಂಚದಲ್ಲಿರುವಂತ ಎಲ್ಲಾ ಜನರಿಗೆ ಅದು ಹರಡಬೇಕು. Hallelujah. Hallelujah. The same way salvation came from Jewish people to the nations of the world. ಆ ಪ್ರಕಾರವಾಗಿ ಯಹೂದ್ಯರಿಂದನೇ ನಮಗೆ ರಕ್ಷಣೆ ಬಂದಿದೆ. ಲೋಕವೆಲ್ಲ ಪ್ರಪಂಚವೆಲ್ಲ ಈಗ ಆ ರಕ್ಷಣೆ ಸಾರಲ್ಪಟ್ಟು ಜನರು ಸೇರಿದ್ದಾರೆ ರಕ್ಷಣೆಯಲ್ಲಿ. Bible says there is a definite number Gentiles should be saved. ಸತ್ಯವೇದವು ಹೇಳುತ್ತದೆ ಅನ್ಯ ಜನರ ಲೆಕ್ಕ ಪ್ರಕಾರವಾಗಿ ಕೂಡ ರಕ್ಷಿಸಲ್ಪಡುವಂತ ಜನರು ಖಚಿತವಾಗಿರುವಂತ ಒಂದು ಸಂಖ್ಯೆ ಇದೆ ದೇವರ ದೃಷ್ಟಿಯಲ್ಲಿ. ಅಂತವರೆಗೆ ಅವರು ರಕ್ಷಿಸಲ್ಪಡಬೇಕು. God is particular in everything. ದೇವರು ಪ್ರತಿ ವಿಷಯದಲ್ಲಿ ಕೂಡ ಪರ್ಟಿಕ್ಯುಲರ್ ಆಗಿ ಖಚಿತವಾಗಿ ಆತನು ವ್ಯವಹರಿಸ್ತಾನೆ. Our God never functions generally. ನಮ್ಮ ದೇವರು ಸಾಧಾರಣವಾಗಿ ಕೆಲಸ ಮಾಡುವಂತ ದೇವರಲ್ಲ. There is a particular number given to Gentiles to be get into salvation. ದೇವರು ಖಚಿತವಾಗಿರುವಂತ ಒಂದು ಸಂಖ್ಯೆಯನ್ನು ನಿರ್ಣಯ ಮಾಡಿದರೆ ಆ ಸಂಖ್ಯೆಯಲ್ಲಿ ಅಂತ ಸಂಖ್ಯೆಗೆ ಅನ್ಯ ಜನರೆಲ್ಲರೂ ರಕ್ಷಿಸಲ್ಪಡುವ ತನಕ ಆತನು ವೆಯ್ಟ್ ಮಾಡ್ತಾ ಇದ್ದಾನೆ. There is a definite number Gentiles should be coming to the salvation of Jesus Christ. ಖಚಿತವಾಗಿರುವಂತ ಸಂಖ್ಯೆ ದೇವರು ನಿರ್ಣಯ ಮಾಡಿರುವಂತ ಸಂಖ್ಯೆಯಲ್ಲಿ ಅನ್ಯ ಜನರೆಲ್ಲರೂ ಕೂಡ ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ಬರುತ್ತಾರೆ. But still not yet come. ಇನ್ನೂ ಆಗದೇ ಕಾರಣ we are in the risk of those people to bring into the kingdom of God. ನಾವು ಅನ್ಯ ಜನರಾಗಿ ಇತರರನ್ನು ಎಲ್ಲರನ್ನು ಕೂಡ ಆ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ನಾವು ಆ ಕೆಲಸದಲ್ಲಿದ್ದೇವೆ ಈಗ. Hallelujah. Hallelujah. Are you ready to bring the people, Gentiles, into the kingdom of God according to the number which has given by the Lord? ದೇವರು ಕೊಟ್ಟಿರುವಂತ ಸಂಖ್ಯೆ ಮೇರೆಗೆ ರಕ್ಷಣೆಯನ್ನು ಅನ್ಯ ಜನರಿಗೆ ತಲುಪುವುದರಲ್ಲಿ ತೆಗೆದುಕೊಂಡು ಬರುವುದರಲ್ಲಿ ನೀವು ಭಾಗವಹಿಸ್ತಿದ್ದೀರಾ? ಭಾಗವಹಿಸ್ತೀರಾ? Men and women still has to come. ಪುರುಷರು ಸ್ತ್ರೀಯರು ಇನ್ನೂ ಬರಬೇಕು ಅನ್ಯ ಜನರಲ್ಲಿ ಕೆಲವರು. Still has to come. Last people, those who are till not yet come, those people has to come. ಯಾರು ಕೊನೆಯದಾಗಿ ಕಡೆ ಗುಂಪಿನಲ್ಲಿದ್ದಾರೋ ಅವರು ಬರಬೇಕು. ಇನ್ನೂ ಬರಲಿಲ್ಲ. God is not looking at the persons individually. God is looking at his number. ದೇವರು ವ್ಯಕ್ತಿಗತವಾಗಿ ಮನುಷ್ಯರನ್ನು ನೋಡ್ತಾ ಇಲ್ಲ. ದೇವರ ಸಂಖ್ಯೆ ತಾನು ನಿರ್ಣಯ ಮಾಡಿರುವಂತ ಸಂಖ್ಯೆ ಸೇರುವಂತೆ ನೋಡ್ತಾ ಇದ್ದಾನೆ. Hallelujah. Hallelujah. Take example. ಉದಾಹರಣೆಗೆ Cricket players, how many cricket players? ಕ್ರಿಕೆಟ್ ಆಟದಲ್ಲಿ ಆಟಗಾರರು ಎಷ್ಟಿರ್ತಾರೆ? ಎಷ್ಟು ಜನ ಇರ್ತಾರೆ ಟೀಮ್ದಲ್ಲಿ? Maybe 11. 11 ಜನ ಇರ್ತಾರೆ. If 11 is not there, they are waiting for other persons to come and join in the team. 11 ಜನ ಅವ್ರಿಗೆ ಇಲ್ಲ ಅನ್ಕೊಳ್ರಿ ಗುಂಪಿನಲ್ಲಿ ಇನ್ನೂ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ಯಾರನ್ನ ಬಂದು ಸೇರುವಂತೆ 11 ಜನ ಆಗುವಂತೆ. They are not waiting for the particular person, but they are waiting the number to be fulfilled. That's all. 11 ಜನ ಅವ್ರಿಗೆ ಬೇಕು ಆಟಕ್ಕಾಗಿ. ಅದಕ್ಕಾಗಿ ಇದೇ ವ್ಯಕ್ತಿ ಬರ್ಬೇಕಂತಲ್ಲ, ಆ 11ನೇ ವ್ಯಕ್ತಿ ಯಾರನ್ನ ಬಂದು ಸೇರುವಂತೆ ಅವರು ಆಟಕ್ಕೆ ಆಡುವಂತೆ ಎದುರು ನೋಡ್ತಾರೆ. The same way, Gentiles, this much of number should come into the kingdom of God. God is not waiting for the particular person, but God is waiting for the number. These numbers of the people has to be get saved. ಅನ್ಯ ಜನರಲ್ಲಿ ದೇವರು ಈ ವ್ಯಕ್ತಿ ಅಂತ ಎದುರು ನೋಡ್ತಾ ಇಲ್ಲ.
ದೇವರು ನಿರ್ಣಯ ಮಾಡಿರುವಂಥ ಸಂಖ್ಯೆದಲ್ಲಿ ಯಾರಾದರೂ ಪ್ರತಿಕ್ರಿಯೆ ತೋರಿಸಿ ಬಂದು ಸೇರ್ತಾರೇನೋ ಅಂತ ಆತರ ಎದುರು ನೋಡ್ತಾ ಇದ್ದಾರೆ. Hallelujah. Hallelujah. How many understood? Say praise the ಎಷ್ಟು Lord. ಜನರಿಗೆ ಅರ್ಥವಾಯ್ತು? ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ರಿ. ಆಮೆನ್. But I tell you, who is the last person we don't know. ನಮಗೂ ಗೊತ್ತಿಲ್ಲ ಆ ಕಡೆ ವ್ಯಕ್ತಿ ಯಾರಾಗಿರುತ್ತಾರೋ ದೇವರ ಸಂಖ್ಯೆದಲ್ಲಿ ಸೇರುವವರು. Hallelujah. ಹಲ್ಲೆಲೂಯಾ. If first person come into the team, we look 10 more people. But when 10 people already come, we are looking last person. ಟೀಮ್ನಲ್ಲಿ ಒಂದು ವ್ಯಕ್ತಿ ಬಂದಿದ್ರೆ 10 ಜನಕ್ಕಾಗಿ ಎದುರು ನೋಡ್ತಾ ಇರ್ತೀವಿ ಯಾರು ಬರ್ತಾರೋ ಅಂತ. ಆದರೆ 10 ಜನ ಬಂದಿದ್ದಾರೆ ಅನ್ಕೋ, ಇನ್ನೊಬ್ಬ ವ್ಯಕ್ತಿ ಯಾರನ್ನ ಬಂದ್ರೆ ಬರಲಿ ಅಂತ ಎದುರು ನೋಡ್ತಾ ಇರ್ತೀವಿ. But now we are looking maybe last person, maybe some of the last people. ನಾವು ಈಗ ಕಡೆ ಗುಂಪಿನ ಜನರಕ್ಕಾಗಿ, ಆ ಗುಂಪಿನಲ್ಲಿ ಇರುವಂತಹ ಜನರಕ್ಕಾಗಿ, ಇಲ್ಲದಿದ್ದರೆ ಕಡೆ ವ್ಯಕ್ತಿಗಾಗಿ ಕೂಡ ಎದುರು ನೋಡ್ತಾ ಇರಬಹುದು. Because day of the Lord Jesus Christ appearance is at hand. ಯಾಕಂದ್ರೆ ಕರ್ತನ ಪ್ರತ್ಯಕ್ಷ ಮಾಡಲ್ಪಡುವಂತ ದಿವಸವು ಹತ್ತಿರವಾಗಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Maybe the last number of people, those people may be in your street. ಒಂದು ವೇಳೆ ಆ ಕಡೆ ಸಂಖ್ಯೆ ಅಂದ್ರೆ ಅನ್ಯ ಜನರ ರಕ್ಷಣಾ ಸಂಖ್ಯೆ ದೇವರು ನಿರ್ಣಯ ಮಾಡಿರುವಂತಹ ಸಂಖ್ಯೆದಲ್ಲಿ ಇರುವಂತಹ ವ್ಯಕ್ತಿಗಳು ನಿನ್ನ ಬೀದಿಯಲ್ಲೇ ಇರುವಂಥ ವ್ಯಕ್ತಿಯಾಗಿ ಇರಬಹುದು. Maybe those people are with you when you are working in your work spot. ನಿನ್ನ ಒಂದು ಕೆಲಸ ಮಾಡುವಂತ ಜಾಗದಲ್ಲಿ ಆದರೂ ಒಂದು ವೇಳೆ ಅವರು ಇರಬಹುದು. Hallelujah. ಹಲ್ಲೆಲೂಯಾ. They may be in your work spot, they may be in your street, they may be in your family, they may be called your friends. ನಿನ್ನ ಕುಟುಂಬದಲ್ಲಾಗಿರ್ಬೋದು, ನಿನ್ನ ಕೆಲಸ ಮಾಡುವಂತ ಸ್ಥಳ ಬೀದಿದಲ್ಲಿ ಆಗಿರ್ಬೋದು, ನಿನ್ನ ಸ್ನೇಹಿತರಾಗಿರ್ಬೋದು, ಕಡೆ ಸಂಖ್ಯೆಕ್ಕಾಗಿ ದೇವರು ನೋಡ್ತಾ ಇದ್ದಾರೆ. When you see this world, when we see the Bible, we will be amazed. ನಾವು ಈ ಲೋಕವನ್ನು ಮತ್ತೆ ಸತ್ಯವೇದವನ್ನು ನೋಡುವಾಗ ನಾವು ಬಹಳಷ್ಟು ಆಶ್ಚರ್ಯ ಪಡ್ತೇವೆ. Because everything working out accurately. ಯಾಕಂದ್ರೆ ಎಲ್ಲವೂ ಕೂಡ ಖಚಿತವಾಗಿ ನಿರ್ಣಯ ಮಾಡಿದ ಪ್ರಕಾರವಾಗಿ ಆಗುತ್ತಾ ಇದೆ. That's what we are measuring calendar, the English calendar, that calendar given before Jesus Christ, after Jesus Christ. ನಾವು ಅದಕ್ಕಾಗಿ ಒಂದು ಕ್ಯಾಲೆಂಡರ್ನು ನೋಡುವಾಗ ಕ್ಯಾಲೆಂಡರ್ದಲ್ಲಿ ಹೆಂಗ ಕ್ರಿಸ್ತು ಪೂರ್ವ ಕ್ರಿಸ್ತು ಸೆಕ ಅನ್ನುವಂಥ ಬ್ಯಾಲೆನ್ಸ್ ದಿಂದನೇ ಅದು ನಡೆಸಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. Accurately before BC 4000 years this world has begun. ಕ್ರಿಸ್ತು ಶಕ 4000 ವರ್ಷಗಳಿಂದ ಈ ಲೋಕವು ಪ್ರಪಂಚವು ಪ್ರಾರಂಭವಾಗಿದೆ. Amen. ಆಮೆನ್. So after Jesus Christ come into this world, after 2000 years, this world is going to be end. ಯೇಸು ಬಂದಿದ ನಂತರ 2000 ವರ್ಷಗಳಾಗಿದ ನಂತರ ಈಗ ಈ ಪ್ರಪಂಚವು ಮುಕ್ತಾಯವಾಗುತ್ತದೆ. That's what when we look into this world, when we look at the Bible, I tell you, we will be amazed because everything accurately it is working. ಯಾಕಂದ್ರೆ ನಾವು ಲೋಕವು ಮತ್ತೆ ದೇವರ ಸತ್ಯವೇದವನ್ನು ಎಲ್ಲ ನೋಡುವಾಗ ಎಲ್ಲ ವಿಷಯಗಳು ಖಚಿತವಾಗಿ ನಡೆಸಲ್ಪಡ್ತಾ ಇದೆ, ನಾವು ಆಶ್ಚರ್ಯ ಪಡ್ತೇವೆ. Spirit of prophecy still functions even today also. ಆತ್ಮ ದೇವರ ಪ್ರವಚನಗಳು ಈಗ ಕೂಡ ಕಾರ್ಯಗಳಾಗುತ್ತಾ ಇದ್ದಾವೆ. ಪ್ರವಾದಿಗಳು ಪ್ರವಚಿಸುವ ಎಲ್ಲ ಪ್ರವಚನಗಳು. Hallelujah. Hallelujah. I tell you, these days are Lord's days, Lord's days manifestation. ಈ ದಿವಸಗಳು ಕರ್ತನ ದಿವಸಗಳು, ಕರ್ತನು ಪ್ರತ್ಯಕ್ಷಿಸಿಕೊಳ್ಳುವಂತ ದಿವಸಗಳಾಗಿವೆ. ಆಮೆನ್. Amen. ಆಮೆನ್. Hallelujah. Hallelujah. In this grace period, Lord will manifest himself. ಈ ದಿವಸಗಳಲ್ಲಿ ಈ ಕಡೆ ದಿವಸಗಳಲ್ಲಿ ಪವಿತ್ರಾತ್ಮನೇ ತನ್ನನ್ನು ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ. How he will manifest? ಹೇಗೆ ಆತನು ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ? Manifest through his truth. ಆತನ ಸತ್ಯದಿಂದ ಆತನು ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ. Manifest of his truth. ಆತನ ಸತ್ಯವನ್ನು ತಿಳಿಸಿ ಆತನು ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ. These days many experience manifestation of the spirit of truth. ಸತ್ಯ ಆತ್ಮ ದೇವರ ಸತ್ಯ ವಿಷಯಗಳನ್ನು ಬಹಳಷ್ಟು ಜನರು ಅನುಭವಿಸ್ತಾರೆ ಈ ದಿವಸಗಳಲ್ಲಿ. ಆತನು ಅದರಿಂದ ತನ್ನನ್ನು ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ. How many understanding? Say praise the Lord. ಎಷ್ಟು ಜನರಿಗೆ ಅರ್ಥವಾಯಿತು? ಪ್ರೈಸ್ ದಿ ಲಾರ್ಡ್ ಹೇಳ್ರಿ. ಆಮೆನ್. These days what I am saying, manifestation of the truth. ಈ ದಿವಸಗಳಲ್ಲಿ ಸತ್ಯವು ಪ್ರತ್ಯಕ್ಷಿಸಲ್ಪಡುತ್ತದೆ, ಸತ್ಯವು ತಿಳಿಸಲ್ಪಡುತ್ತದೆ. These days are the demonstration of the truth. ಈ ದಿವಸಗಳು ಸತ್ಯವನ್ನು ಕಾಣಿಸುವಂತೆ ತೋರಿಸುವಂತ ದಿವಸಗಳಾಗುತ್ತವೆ. That means ಅದರ ಅರ್ಥ all these days you might have believed the lie.
ಇಷ್ಟು ವರ್ಷಗಳು ನೀನೇನು ಸುಳ್ಳನ್ನು ನಂಬಿರಬಹುದು, but now these days you believe the truth. ಆದ್ರೆ ಈ ದಿವಸಗಳಲ್ಲಿ ನೀನು ಸತ್ಯವನ್ನೇ ನಂಬುತ್ತೀಯಾ? Hallelujah. ಹಲ್ಲೆಲೂಯಾ. In that way God will demonstrate his truth, God will manifest his truth. ಆ ಮಾರ್ಗದಲ್ಲಿ ನಿನಗೂ ಸತ್ಯವನ್ನು ಪ್ರತ್ಯಕ್ಷಿಸುವಂತೆ ಆ ಮಾರ್ಗದಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗುತ್ತಾನೆ. Because all these days people might have gone in deception. ಈ ದಿವಸಗಳಲ್ಲಿ ಇಷ್ಟುವರೆಗೆ ಜನರು ಮೋಸಕ್ಕೆ ಒಳಗಾಗಿ ಆ ರೀತಿಯಲ್ಲಿ ಹೋಗಿರಬಹುದು. They might have believed that lie only the truth. ಅವರು ಈ ಸುಳ್ಳೆ ಸತ್ಯವನ್ನು ಅನ್ಕೊಂಡಿರಬಹುದು. But these days I tell you, you will see the demonstration of truth. ಆದರೆ ಈ ದಿವಸಗಳಲ್ಲಿ ಸತ್ಯ ಆತ್ಮದೇವರ ಸತ್ಯವು ಹೊರಗೆ ಕಾಣಿಸುವಂತೆ ಪ್ರತ್ಯಕ್ಷಿಸಲ್ಪಡುವಂತೆ ನೋಡುತ್ತೀರಿ. Because before he manifests, Lord manifest in the middle, his truth will be manifested. ಆತನು ಮಧ್ಯಾಕಾಶದಲ್ಲಿ ತನ್ನನ್ನು ತಾನು ಮೇಘಾರೂಢನಾಗಿ ಪ್ರತ್ಯಕ್ಷಿಸಿಕೊಳ್ಳುವುದಕ್ಕೆ ಮುಂಚೆ ತನ್ನ ಸತ್ಯ ವಿಷಯಗಳನ್ನು ಆತನು ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ, ತೋರಿಸ್ತಾನೆ. Hallelujah. ಹಲ್ಲೆಲೂಯಾ. ಕಾಣಿಸುತ್ತಾನೆ. Ephesians 1:17 says, ಎಫೆಸಿ ಬರೆದ ಪತ್ರಿಕೆ 1:7 ಹೇಳುತ್ತದೆ, he may give you the spirit of wisdom and the revelation in the knowledge of him. ಆತನು ನಿಮಗೆ ಆತ್ಮೀಯ ದೈವಿಕ ಜ್ಞಾನವನ್ನು ಒಂದು ಜ್ಞಾನದ ಪ್ರಕಟನ ತಿಳುವಳಿಕೆಯನ್ನು ಆತನು ನಿಮಗೆ ಕೊಡುತ್ತಾನೆ. Here says revelation, knowledge of him. ಪ್ರಕಟನ ಪ್ರತ್ಯಕ್ಷತ ತಿಳುವಳಿಕೆ ಆತನು ಕೊಡುತ್ತಾನೆ. Revelation of Jesus Christ means manifestation of the Lord Jesus Christ. ಪ್ರಕಟನ ಪ್ರತ್ಯಕ್ಷತ ಅಂದ್ರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷಿಸಿಕೊಳ್ಳುವಂತ ವಿಷಯಗಳು. Hallelujah. Here says he may give the spirit of wisdom. ಆತನು ನಿಮಗೆ ಜ್ಞಾನವನ್ನು, ಆತ್ಮದ ಜ್ಞಾನವನ್ನು ಕೊಡಬಹುದು, ಕೊಡುವಂತೆ. Revelation, knowledge of him, knowledge of Jesus Christ. ಯೇಸು ಕ್ರಿಸ್ತನ ಕುರಿತು ಪ್ರಕಟನ ಪ್ರತ್ಯಕ್ಷತ ತಿಳುವಳಿಕೆಯನ್ನು ಆತನು ಕೊಡುತ್ತಾರೆ. Manifesting the knowledge of Jesus Christ. ಯೇಸು ಕ್ರಿಸ್ತನ ತಿಳುವಳಿಕೆಯನ್ನು ಆತನು ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ, ತೋರಿಸ್ತಾನೆ, ಕಾಣಿಸುವಂತೆ ಮಾಡ್ತಾನೆ. That means first he will manifest of his truth. ಅದನ್ನ ಅಂದ್ರೆ ಮೊದಲು ತನ್ನ ಸತ್ಯವನ್ನು ಆತನು ಬಯಲ್ಪಡಿಸುತ್ತಾನೆ. That means I tell you, this is a higher level. ಅಂದ್ರೆ ಇದು ಉನ್ನತ ಮಟ್ಟದ ಒಂದು ಜೀವನ ಆಗಿರ್ತದೆ, ಉನ್ನತ ಮಟ್ಟದ ಸ್ಥಿತಿ ಆಗಿರ್ತದೆ. When his truth manifested, when his truth demonstrated, ಒಂದು ಸತ್ಯವು ಪ್ರಕಟಿಸಲ್ಪಡುವಾಗ, ಪ್ರತ್ಯಕ್ಷಿಸಲ್ಪಡುವಾಗ, you will walk with God. ನೀನು ದೇವರೊಂದಿಗೆ ನಡೀತೀಯ. ಆಮೆನ್. Hallelujah. Otherwise you will not walk, because truth not demonstrated, truth not revealed. ಇಲ್ಲದಿದ್ದರೆ ನೀನು ನಡೆಯುವುದಕ್ಕೆ ಆಗುವುದಿಲ್ಲ. ವಾಕ್ಯದಲ್ಲಿರುವಂತಹ ಸತ್ಯವು ಪ್ರತ್ಯಕ್ಷವಾಗಿ ಪ್ರಕಟಣೆಯಾಗಿ ನಿನಗೆ ಬಯಲ್ಪಡಿಸದೇ ಇದ್ದ ಕಾರಣ ಆತನೊಂದಿಗೆ ನಡೆಯುವುದಕ್ಕೆ ನಿನಗೆ ಆಗುವುದಿಲ್ಲ. When you receive the revelation knowledge of your manifestation of Lord Jesus Christ, I tell you, you will walk with him. ಪ್ರಕಟನ ಮರ್ಮದ ಆತನ ಯೇಸು ಕ್ರಿಸ್ತನ ಕುರಿತು ತಿಳುವಳಿಕೆ ಜ್ಞಾನವು ನಿನಗೆ ಗೊತ್ತಾಗುವಾಗ ಆತನ ಸಂಗ ನೀನು ನಡೀತೀಯ. Hallelujah. Hallelujah. Lord is telling you, in these days you go to him and he will show you himself. ಕರ್ತನು ಹೇಳ್ತಾ ಇದ್ದಾರೆ, ಈ ದಿವಸಗಳಲ್ಲಿ ನೀನು ಆತನಿಗೆ ಹತ್ತಿರವಾಗಿ ಆತನ ಸಂಗಡ ಹೋಗ್ತೀಯ. ಆತನು ನಿನಗೆ ವಿಷಯಗಳನ್ನು ತಿಳಿಸ್ತಾನೆ, ನೀನು ಆತನ ಸಂಗಡ ನಡೀತೀಯಿ. Amen. Hallelujah. Hallelujah. That's what Revelation 4th chapter 1st verse said. ಪ್ರಕಟಣೆ 4ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, he said, come up here. ಇಲ್ಲಿ ಹೇಳ್ತಾ ಇದ್ದೇನೆ, ನೀನು ಇಲ್ಲಿಗೆ ಬಾ ಅಂತ ಸಭೆನು ಹೇಳಿ ಕರೆದಂಗೆ. For what is asking to come up here? ಯಾಕೆ ಇಲ್ಲಿಗೆ ಮೇಲೆಗೆ ಬಾ ಅಂತ ಹೇಳಿದ್ದಾರೆ? When he says come up here, you will go to him, he will show you the things to come. ಬಾ ಅಂತ ಹೇಳುವಾಗ ನೀನು ಆತನಿಗೆ ಹತ್ತಿರವಾಗಿ ವಿಷಯಗಳಿಗೆ ಹೋಗುವಾಗ ಆತ ನಿನಗೆ ವಿಷಯಗಳನ್ನು ತಿಳಿಸುತ್ತಾನೆ. Hallelujah. Hallelujah. Amen. Amen. These days I tell you, there will be the demonstration of the truth. ಈ ದಿವಸಗಳು ಎಂಥ ದಿವಸಗಳಂದ್ರೆ ತನ್ನನ್ನು ತಾನು ಪ್ರತ್ಯಕ್ಷಿಸಿಕೊಳ್ಳುವಂತ ದೇವರ ವಾಕ್ಯದ ವಿಷಯಗಳನ್ನು ರುಜುಪಡಿಸಿ ತೋರಿಸುವಂತ ದಿವಸಗಳು, ಪ್ರತ್ಯಕ್ಷಿಸಿಕೊಳ್ಳುವಂತ ದಿವಸಗಳು. I tell you, go to word of God. ಅದಕ್ಕಾಗಿ ದೇವರ ಸತ್ಯ ವಾಕ್ಯಕ್ಕೆ ಹೋಗಿರಿ. Don't go to any person. ಯಾವುದೇ ವ್ಯಕ್ತಿ ಹತ್ರ ಹೋಗಬೇಡ. Because they will put some masala in that. ಯಾಕಂದ್ರೆ ಆ ಮಾತು ವಾಕ್ಯ ಸತ್ಯವಾಕ್ಯದಲ್ಲಿ ಇನ್ನೂ ಸ್ವಲ್ಪ ಮಸಾಲ ಹಾಕಿ ಅದ್ರ ಇಲ್ಲದಂಗ ಹೇಳಿ ತೋರಿಸ್ತಾರೆ. You eat only masala but not real things. ನೀವು ಬರೇ ಮಸಾಲ ತಿಂತೀರಿ, ಅವಾಗ ನಿಜವಾಗಿದ್ದ ಫುಡ್ ತಿನ್ನೋದಿಲ್ಲ. If you give to some eatables to your children, they will taste only outside but not real food. ನೀವು ಯಾವುದೇ ಕೆಲವು ಊಟಗಳನ್ನ, ಆಹಾರ ಪದಾರ್ಥಗಳನ್ನ ಅವ್ರು ಕೊಟ್ಟಿದ್ರೆ ಮೇಲೆದೊಂದೇ ತಿಂದು ಬಿಡ್ತಾರೆ, ಒಳಗ ತಿನ್ನದೇ ಇಲ್ಲ ಅವರು.
Because they want only outside taste. ಯಾಕಂದ್ರೆ ಅವ್ರಿಗೆ ಹೊರಗಡೆ ಇರುವಂತ ರುಚಿ ಬೇಕು. The same way, many people, they want only masala, what people are preaching, they don't take the solid word of God. ಅನೇಕರು ಬರೇ ಬೋಧಿಸುವಂತ ಮೇಲೆ ತೆಗೆದುಕೊಳ್ಳುತ್ತಾರೆ, ಆದರೆ ಒಳಗೆ ಇರುವಂತ ಅಂತರಾರ್ಥ ವಿಷಯಗಳನ್ನು ಸತ್ಯಗಳನ್ನು ಸ್ವೀಕರಿಸುವುದಿಲ್ಲ. If he really received the Holy Ghost, I tell you, he is a good teacher. ನೀನು ನಿಜವಾಗಿ ಪವಿತ್ರಾತ್ಮ ದೇವರನ್ನು ಸ್ವೀಕಾರ ಮಾಡಿಕೊಂಡಿದ್ರೆ ಆತನು ಸತ್ಯವಾದ ಬೋಧಕನು. If Holy Ghost is in you, ಪವಿತ್ರಾತ್ಮ ನಿನ್ನಲ್ಲಿರುವಾಗ that is a higher level life. ಅದು ಉನ್ನತ ಮಟ್ಟ ಜೀವನ. Amen. ಆಮೆನ್. Go to him, learn from him. ಆತನ ಹತ್ರ ಹೋಗ್ರಿ, ಆತನ ಹತ್ರ ಕಲಿಯಿರಿ, Walk with him. ಆತನ ಸಂಗಡ ನಡೀರಿ. He will teach the truth. ಆತನು ಸತ್ಯವನ್ನು ಬೋಧಿಸ್ತಾನೆ, ಪ್ರಕಟಿಸ್ತಾನೆ. To teach the truth only, he is dwelling in you. ನಿನಗೂ ಎಲ್ಲಾ ಸತ್ಯ ವಿಷಯಗಳನ್ನು ಬೋಧಿಸುವುದಕ್ಕೆ, ಪ್ರಕಟಣೆಗಳನ್ನು ತಿಳಿಸುವುದಕ್ಕೆ ನಿನ್ನಲ್ಲಿದ್ದಾನೆ. But many believers not know the truth. ಆದ್ರೆ ಅನೇಕರ ವಿಶ್ವಾಸಿಗಳಿಗೆ ಸತ್ಯವು, ವಾಕ್ಯವಾದ ಸತ್ಯವು ಗೊತ್ತಾಗುವುದಿಲ್ಲ. They want somebody to help to teach. ಯಾರನ್ನ ಬಂದು ಸಹಾಯ ಮಾಡ್ಬೇಕಂತ ನೋಡ್ತಾ ಇರ್ತಾರೆ. Some people give the right doctrine, some people may not give the right ಕೆಲವರು doctrine. ಕರೆಕ್ಟ್ ಆಗಿರುವಂತ ಸಿದ್ಧಾಂತವನ್ನು ನಿನಗೆ ವಾಕ್ಯದಿಂದ ತಿಳಿಸಬಹುದು, ಕೆಲವರು ಕೊಡದೇ ಇರಬಹುದು, ತಪ್ಪಾದ ಸಿದ್ಧಾಂತ ಕೊಡಬಹುದು. That is left to you, but I tell you, there is a teacher inside of you. ಅದು ನಿನಗೆ teach into all the truth. ಅದು ನಿನಗೂ ಸಂಬಂಧಿಸಲ್ಪಟ್ಟಿದೆ. ಆದರೆ ಒಂದು ವಿಷಯ, ನಿನ್ನಲ್ಲಿ ಸತ್ಯ ಬೋಧಕನಿದ್ದಾನೆ. ನೀನು ಕರೆಯುವಾಗ, ಹೇಳುವಾಗ ಆತನು ನಿನ್ನನ್ನು ಸರ್ವ ಸತ್ಯದಲ್ಲಿ ನಡೆಸುತ್ತಾನೆ. Amen. ಆಮೆನ್. I tell you, but these days are manifestation of his truth. ಈ ದಿವಸಗಳು ಆತನ ಸತ್ಯದ ವಿಷಯಗಳನ್ನು ಪ್ರತ್ಯಕ್ಷಿಸುವಂತ ದಿವಸಗಳಾಗಿದೆ. Hallelujah. Second thing, Romans 8 chapter 19th verse. ರೋಮ 8 chapter. 8ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ. Here Bible says, ಸತ್ಯವೇದ ಹೇಳುತ್ತದೆ, creation waits in eager expectation for the sons of God. ಸೃಷ್ಟಿ ಎಲ್ಲ ಕೂಡ ದೇವಕುಮಾರರ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಾ ಇದೆ. First thing what I shared, manifestation of his truth. ಮೊದಲನೇದಾಗಿ ದೇವರ ವಾಕ್ಯವು, ಸತ್ಯವು, ಅದು ಸತ್ಯವಾಕ್ಯವು ಪ್ರತ್ಯಕ್ಷಿಸಲ್ಪಡುವಂತ ಪ್ರಕಟಣ ವಿಷಯಗಳುಂಟು. But this here we see the manifestation of the sons of God. ಎರಡನೇ ವಿಷಯವು ದೇವಕುಮಾರರ ಪ್ರತ್ಯಕ್ಷತೆಗಾಗಿ ಅಂತ ಇದೆ. Sons of God manifestation mean, ದೇವಕುಮಾರರ ಪ್ರತ್ಯಕ್ಷತ ಅಂದ್ರೆ ಅರ್ಥ, these are mature sons of God. ಇವರು ಆತ್ಮದಲ್ಲಿ ದೇವರಲ್ಲಿ ಬೆಳೆದಿರುವಂತ ಕುಮಾರರು. Amen. ಆಮೆನ್. These are not nephils, these are heos. ಇವರು ಚಿಕ್ಕ ಬಾಲಕರಲ್ಲ, ಆತ್ಮೀಯವಾಗಿ ಬೆಳೆದಿದ್ದವರು. ಆತ್ಮೀಯವಾಗಿ These are adopted children. ಇವರು ತರ್ಫೀದು ಕೊಡಲ್ಪಟ್ಟು ದೇವರು ಕೊಟ್ಟು ತರ್ಫೀದು ಮಾಡಿರುವಂತ ಮಕ್ಕಳು. So these are the days sons of God will manifest. ಈ ದಿವಸಗಳಲ್ಲಿ ದೇವ ಕುಮಾರರು ಪ್ರತ್ಯಕ್ಷಿಸಲ್ಪಡುವಂತ ಸಮಯವು. Hallelujah. ಹಲ್ಲೆಲೂಯಾ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? If you are matured, I tell you, you will be manifested as a son of God in this earth. ನೀನು ನಿಜವಾಗ್ಲೂ ಬೆಳೀತಾ ಇದ್ರೆ ದೇವರು ಈ ದಿವಸಗಳಲ್ಲಿ ನಿನ್ನನ್ನು ದೇವಕುಮಾರರಾಗಿ ನಿನ್ನನ್ನು ಪ್ರತ್ಯಕ್ಷಿಸುವಂತೆ ಮಾಡ್ತಾನೆ. Amen. ಆಮೆನ್. These are who are walking with God. ಇವರು ದೇವರೊಂದಿಗೆ ನಡೆಯುವಂತ ಜನರು. It is not enough to be born of God. ನಾವು ಬರೇ ದೇವರಿಗೆ ಹುಟ್ಟುವುದು ಮಾತ್ರ ಸಾಕಾಗುವುದಿಲ್ಲ, but one has to walk with God is important. ಆದ್ರೆ ದೇವರೊಂದಿಗೆ ನಡೆಯುವುದು ಒಬ್ಬ ವ್ಯಕ್ತಿ, ಅದು ಪ್ರಾಮುಖ್ಯವಾದದ್ದು. Many believers they say that I am born again. ಅನೇಕ ವಿಶ್ವಾಸಿಗಳು ಹೇಳ್ತಾರೆ, ನಾವು ತಿರುಗಿ ಜನ್ಮಿಸಿದೀವಿ, I am born of God. ನಾನು ದೇವರಿಂದ ಹುಟ್ಟಿದ್ದೇನೆ ಎಂದು. But did you walking with God? ಆದ್ರೆ ನೀನು ಆ ದೇವರೊಂದಿಗೆ ನೀನು ನಡೆಯುತ್ತಾ ಇದೀಯಾ? Or walking with somebody guidance? ಇಲ್ಲದಿದ್ರೆ ಯಾರೋ ಒಬ್ಬರ ನಡೆಸುವಿಕೆ ಮೇರೆಗೆ ನೀನು ನಡೆಸಲ್ಪಡ್ತಾ ಇದೀಯಾ? Don't walk behind some people. I tell you, walk with God. ನೀನು ನಿನ್ನ ಹಿನ್ನೆಲೆಯಲ್ಲಿರುವಂತ ಜನರ ಸಂಗಡ ನಡಿಬೇಡ್ರಿ, ದೇವರೊಂದಿಗೆ ನಡೆಯಿರಿ. Bible says Enoch walked with God. ಸತ್ಯವೇದ ಹೇಳುತ್ತದೆ, ಎನೋಕನು ದೇವರೊಂದಿಗೆ ನಡೆದಿದ್ದಾನೆ. Hallelujah. ಹಲ್ಲೆಲೂಯಾ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You walk with God. ನೀನು ದೇವರೊಂದಿಗೆ ನಡಿ.
God dwelling in you. ದೇವರು ನಿನ್ನಲ್ಲಿದ್ದಾರೆ. He has given word of God. ಆತನು ನಿಮಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ. Take his word. ಆತನ ವಾಕ್ಯವನ್ನು ತೆಗೆದುಕೋ. Who dwells in you, he will guide you with his word. ಆತ ನಿನ್ನಲ್ಲಿರುವ ಆತನು ಆ ವಾಕ್ಯ ವಿಷಯಗಳನ್ನು ನಿನ್ನ ನಡೆಸುತ್ತಾನೆ. Enoch walked with God 300 years. ಏನೋಕನು 300 ವರ್ಷಗಳು ದೇವರೊಂದಿಗೆ ನಡೆದಾರೆ. When he was walking with God, ಆತನು ದೇವರೊಂದಿಗೆ ನಡೀತಾ ಇರುವಾಗ Bible says he was not. ಸತ್ಯವೇದ ಹೇಳ್ತದೆ ಇನ್ನು ಆತನು ಇಲ್ಲ, ಕಾಣಿಸಲಿಲ್ಲ. God took him. ದೇವರೇ ಆತನು ತೆಗೆದುಕೊಂಡು ಹೋದನು. Amen. I told already, these are the days man will be raptured, church will be raptured. ಈ ದಿವಸಗಳು ಸಭಾಪಾಲಕರು ಹೇಳಿದ್ದಾರೆ ಆಗಲೇ, ದೇವರು ಸಭೆನು ದೇವರು ತೆಗೆದುಕೊಂಡು ಹೋಗ್ತಾರೆ. Amen. ಆಮೆನ್. ಸಭೆ ಮೇಲಕ್ಕೆ ಎತ್ತಲ್ಪಡುತ್ತದೆ. ಸಭೆ ಮೇಲಕ್ಕೆ ಎತ್ತಲ್ಪಡುತ್ತದೆ. So before church be raptured, ಸಭೆ ಮೇಲಕ್ಕೆ ಎತ್ತಲ್ಪಡುವುದಕ್ಕೆ ಮುಂಚೆ church must walk with God. ಸಭೆ ದೇವರೊಂದಿಗೆ ನಡೆಯಬೇಕು. Amen. That's what happened to Enoch. Enoch walked with God and he was not. ಏನೋಕನು ಅದೇ ಆಗಿದೆ. ದೇವರೊಂದಿಗೆ ನಡೀತಾ ಇದ್ದನು, ಆತನು ಇಲ್ಲದಂತೆ ದೇವರು ತೆಗೆದುಕೊಂಡು God ಹೋದನು. took him. ದೇವರೇ ತೆಗೆದುಕೊಂಡು ಹೋದನು. These are the days. The children of God, I tell you, sons of God must manifest, must walk with God. Then God will took them up. ಈ ದಿವಸಗಳು ದೇವ ಕುಮಾರರಾಗಿ ನಾವೆಲ್ಲರೂ ಕೂಡ ಆತನ ಸಂಗಡ ನಡೀತಾ ಇದ್ದಾಗ ಆ ಸಮಯ ಬಂದಾಗ ಆತನ ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ. That's what I tell you, in these days you see the sons of God manifestation. ಅದಕ್ಕಾಗಿ ಈ ದಿವಸಗಳಲ್ಲಿ ಎಂಥ ದಿವಸಗಳಂದ್ರೆ ದೇವ ಕುಮಾರರು ಪ್ರತ್ಯಕ್ಷವಾಗಿ ಕಾಣಿಸುವಂತ ದಿವಸಗಳು. How many are desire to walk with God? ಎಷ್ಟು ಜನರಿಗೆ ಆಶೆ ಉಂಟು ದೇವರೊಂದಿಗೆ ನಡೆಯಬೇಕೆಂದು. Hallelujah. Hallelujah. I tell you, church, if you don't walk with God, you will not be raptured. ನೀನು ಸಭೆ ನೀವು ದೇವರೊಂದಿಗೆ ನಡೆಯದೇ ಇದ್ರೆ ನೀನು ಸಭೆ ಎತ್ತಲ್ಪಡುವಂತ ಸಮಯದಲ್ಲಿ ನೀನು ಎತ್ತಲ್ಪಡುವುದಿಲ್ಲ. If you want to walk with God, you must know the truth. ನೀನು ದೇವರೊಂದಿಗೆ ನಡೆಯಬೇಕಂದ್ರೆ ಸತ್ಯವಾಕ್ಯದ ವಿಷಯಗಳು ನಿನಗೆ ಗೊತ್ತಾಗಬೇಕು. So truth must be demonstrated to you, then only you walk with God. ಆ ಸತ್ಯವಾಕ್ಯವು ಪ್ರಕಟಣೆಯಾಗಿ ನಿನಗೆ ಪ್ರತ್ಯಕ್ಷಿಸಲ್ಪಡಬೇಕು, ಅವಾಗ ನೀನು ನಡೆಯುವುದಕ್ಕೆ ಆಗುತ್ತದೆ, ಎತ್ತಲ್ಪಡುವುದಕ್ಕೆ ಆಗುತ್ತದೆ. God never like you to walk in lie. God want you to walk in truth. ದೇವರು ನೀನು ಸುಳ್ಳಿನಲ್ಲಿ ನಡೆಯುವುದಕ್ಕೆ ಆತನು ಬಯಸ್ತಾ ಇಲ್ಲ, ಸತ್ಯದಲ್ಲಿ ಆತನ ವಾಕ್ಯದ ಸತ್ಯದಲ್ಲಿ ನಡೆಯುವುದಕ್ಕೆ ಬಯಸ್ತಾ ಇದ್ದಾನೆ. Walking with God means nothing but walking in truth. ದೇವರೊಂದಿಗೆ ನಡೆಯುವುದಂದ್ರೆ ಅರ್ಥ ಏನು? ವಾಕ್ಯದೊಂದಿಗೆ, ಆ ಸತ್ಯ ವಾಕ್ಯದೊಂದಿಗೆ ನಡೆಯುವುದು. When you are walking with the truth, I tell you, you are nothing but walking with God. ನೀನು ಸತ್ಯ ವಾಕ್ಯದೊಂದಿಗೆ ನಡೆಯುತ್ತಾ ಇದ್ದಾಗ, ಆ ಪ್ರಕಾರವಾಗಿ ನಡೀತಾ ಇರುವಾಗ ನೀನು ದೇವರೊಂದಿಗೆ ನಡೆಯುದಂಗೆ. Jesus said, I am the truth. ಯೇಸು ಹೇಳಿದ್ದಾರೆ, ನಾನೇ ಸತ್ಯವು. Amen. Amen. Hallelujah. Hallelujah. Do you walking with lie or you are walking with truth? ನೀನು ಅಸತ್ಯದಲ್ಲಿ ನಡೆಯುವುದಕ್ಕೆ ಇಷ್ಟಪಡ್ತೀಯಾ ಇಲ್ಲದಿದ್ರೆ Do you walking with lie or do you walking with truth? ನೀನು ಸುಳ್ಳು ಸಂಗಡ ನಡೆಯುತ್ತೀಯಾ ಇಲ್ಲದಿದ್ರೆ ಸತ್ಯದ ಸಂಗಡ ನಡೆಯುತ್ತೀಯಾ? But these days are God's manifestation about truth. ಆದರೆ ಈ ದಿವಸಗಳು ದೇವರು ತನ್ನ ಸತ್ಯವನ್ನು ಪ್ರಕಟಿಸಿಕೊಂಡು ಪ್ರತ್ಯಕ್ಷಿಸುವಂತ ದಿವಸಗಳು. You walk with his word. ನೀನು ಆತನ ವಾಕ್ಯದೊಂದಿಗೆ ನಡಿ. Amen. You walk with Jesus. ಯೇಸುವಿನ ಸಂಗಡ ನಡಿ. Walk with his word. ದೇವರ ವಾಕ್ಯದೊಂದಿಗೆ ನೀನು ನಡಿ. Amen. Amen. Then I tell you, you are the son of God, you will manifest as a son of God. ಅವಾಗ ನೀನು ದೇವಕುಮಾರನಾಗಿರುವಂತ ನೀನು ದೇವಕುಮಾರನಾಗಿ ಕಾಣಿಸಿಕೊಳ್ತೀಯ. I tell you, in these days you see the sons of God manifestation in the way you see never before. ಈ ದಿವಸಗಳಲ್ಲಿ ದೇವಕುಮಾರರ ಪ್ರತ್ಯಕ್ಷತ ವಿಷಯಗಳನ್ನು ಇಷ್ಟು ಮುಂಚೆಗೆ ನೋಡದಾರದಂತ ನೀವು ನೋಡ್ತೀರಿ. I tell you, those only Enoch walked with God and Elijah walked with God, Philip walked with God, but some people, man of God, prophets walked with God. But now through these days many sons of God will walk with God. ನಾವು ಬೈಬಲ್ದಲ್ಲಿ ಎನೋಕನ್ನು ನೋಡ್ತೇವೆ, ಏಲಿಯಾನ್ ನೋಡ್ತೇವೆ, ಮತ್ತೆ ಫಿಲಿಪ್ಪನ್ನು ನೋಡ್ತೇವೆ. ದೇವರೊಂದಿಗೆ ನಡೆದು ಆತ್ಮೀಯವಾಗಿ ಅವರು ಹೋಗಿರುವಂಥ ವಿಷಯಗಳು ಆತ್ಮೀಯದಲ್ಲಿ ಟ್ರಾನ್ಸ್ಪೋರ್ಟೇಷನ್. ಆದರೆ ಈ ದಿವಸಗಳು ಎಂಥ ದಿವಸಗಳಂದರೆ ಅನೇಕರು ದೇವರೊಂದಿಗೆ ನಡೆಯುವವರು ಅವರ ಪ್ರತ್ಯಕ್ಷತೆ ನೋಡ್ತೀವಿ, ದೇವರ ಕುಮಾರರ ಪ್ರತ್ಯಕ್ಷತೆ. Up to this time we are counted 1 2 3 4 this much of people walk with God, but now we cannot be counted that much of people will walk with God. ಇಷ್ಟುವರೆಗೆ ನಾವು ಒಬ್ಬರು ಇಬ್ಬರು ಮೂರು ಅಂತ ಸತ್ಯವೇದದಲ್ಲಿ ಹುಡುಕಿದ್ದೇವೆ, ದೇವರೊಂದಿಗೆ ನಡೆದು ಅವರು ವಿಷಯಗಳು ಮಾಡಿದವರು. ಆದರೆ ಈಗ
ದೇವರೊಂದಿಗೆ ನಡೆಯುವಂತ ಕುಮಾರರ ಅನೇಕರು ಲೆಕ್ಕಿಸಲಾರದಂತ ಜನರು ಇರ್ತಾರೆ. Amen. Amen. That's what I am saying. These days are sons of God manifestation. ಅದಕ್ಕಾಗಿ ದೇವಕುಮಾರರ ಪ್ರತ್ಯಕ್ಷತೆ ದಿವಸಗಳು. Who are sons of God? ಯಾರು ದೇವಕುಮಾರರು? Romans 8:14 says, as many as led by the Spirit of God, they are sons of God. ರೋಮ 8:14 ಹೇಳುತ್ತದೆ, ಯಾರು ಆತ್ಮದಿಂದ ನಡೆಸಲ್ಪಡ್ತಾರೋ ಅವರು ದೇವಕುಮಾರರೆಂದು. That means ಅದರರ್ಥ those who walk with God, those who walk with the Holy Ghost, they are sons of God. ಯಾರು ಆತ್ಮ ದೇವರೊಂದಿಗೆ ನಡೆಸಲ್ಪಡ್ತಾರೋ ಅವರು ದೇವಕುಮಾರರು. Hallelujah. Hallelujah. John Baptist is sent by God Israel to know their purpose. ದೀಕ್ಷಾ ಸ್ಥಾನ ಕೊಡುವಂತ ಯೋಹಾನನು ದೇವರಿಂದ ಕಳುಹಿಸಲ್ಪಟ್ಟಿದ್ದಾನೆ. ಯಾವ ಉದ್ದೇಶಕ್ಕಾಗಂದ್ರೆ ಇಸ್ರಾಯೇಲ್ ಜನರು ಅವರಿಗೆ ಯಾವ ಉದ್ದೇಶಕ್ಕಾಗಿದ್ದಾರೋ ಅವ್ರನ್ನು ತಿಳಿಸುವುದಕ್ಕಾಗಿ ಯೋಹಾನ ಕಳಿಸಲ್ಪಟ್ಟಿದ್ದಾನೆ, ದೀಕ್ಷಾ ಸ್ಥಾನ ಕೊಡುವಂತ ಯೋಹಾನ. Hallelujah. Hallelujah. John Baptist sent to know who was Jesus. ಯೇಸು ಯಾರು ಅಂತ ತಿಳಿಸುವಂತೆ ಯಹೂದ್ಯರಿಗೆ ಇಸ್ರಾಯೇಲ್ಯರಿಗೆ ಯೋಹಾನ್ ದೀಕ್ಷಾ ಸ್ಥಾನ ಕೊಡುವ ಯೋಹಾನನು ಆ ಉದ್ದೇಶಕ್ಕಾಗಿ ಕಳಿಸಲ್ಪಟ್ಟಿದ್ದಾನೆ. That's what God's plan in his life. ಆತನ ಜೀವನದಲ್ಲಿ ದೇವರ ಯೋಜನೆ ಅದಿತ್ತು. Amen. Amen. Now Holy Ghost makes this happen in our lives. ಈಗ ಪವಿತ್ರಾತ್ಮ ದೇವರು ಇಂಥ ವಿಷಯಗಳು ದೇವರ ಉದ್ದೇಶಗಳು ನಮ್ಮ ಜೀವನದಲ್ಲಿ ಆಗುವಂತೆ ಆತನು ಮಾಡ್ತಾ ಇದ್ದಾರೆ. Hallelujah. Hallelujah. We are sons of God's manifestation. ನಾವು ದೇವಕುಮಾರರ ಪ್ರತ್ಯಕ್ಷತೆ ಜನರಾಗಿದ್ದೇವೆ. So we are here that all the people of the earth to know their purpose. ನಾವು ಭೂಮಿ ಮೇಲಿರುವ ಜನರೆಲ್ಲರೂ ಕೂಡ ಅವರ ಉದ್ದೇಶವು ದೇವರ ಉದ್ದೇಶ ಅವರಲ್ಲಿ ಏನಾಗಿದ್ದೋ ತಿಳಿದುಕೊಳ್ಳುವಂತೆ ನಾವಿದ್ದೇವೆ. So when God is saying that these are the days of sons of God manifestation, ಈ ದಿವಸಗಳು ದೇವಕುಮಾರರ ಪ್ರತ್ಯಕ್ಷತೆ ದಿವಸಗಳಂತ ದೇವರು ಹೇಳಿರುವಾಗ, so what we have to do? ನಾವೇನ್ ಮಾಡಬೇಕು? We must know and tell their purpose of the people. ನಾವು ಜನರಿಗೆ ಕೂಡ ದೇವರ ಉದ್ದೇಶವು ಅವರ ಜೀವನದಲ್ಲಿ ಏನಿದೆ ಅಂತೆ ಅವರನ್ನು ತಿಳಿಸಬೇಕು. Amen. Amen. Sons of God manifestation means ದೈವ ಕುಮಾರರ ಪ್ರತ್ಯಕ್ಷತೆ ಅಂದ್ರೆ people must know who is Jesus. ಯೇಸು ಯಾರು ಅಂತ ಜನರು ತಿಳ್ಕೋಬೇಕು ನಿನ್ನಿಂದ. So that time only you will be called son of God. ಆ ಸಮಯದಲ್ಲೇ ನೀನು ದೇವ ಕುಮಾರನಂತ ಕರೆಯಲ್ಪಡ್ತಿ. Hallelujah. Hallelujah. If you are a son of God, ನೀನು ದೇವ ಕುಮಾರನಾಗಿದ್ರೆ, if you are a son of God manifestation, ನೀನು ದೇವ ಕುಮಾರನ ಪ್ರತ್ಯಕ್ಷತೆಯನ್ನು ನೋಡ್ತಾ ಇದ್ರೆ people must know who is Jesus. ನಿನ್ನಿಂದ ಜನರು ತಿಳ್ಕೋಬೇಕು ಯಾರು ಯೇಸುವೆಂದು. People must know what is their purpose of their coming into this ಈ world. ಭೂಮಿ ಮೇಲೆ ಅವರು ಕಳುಹಿಸಲ್ಪಟ್ಟಿರುವಂತ ದೇವರ ಉದ್ದೇಶ ಅವರು ತಿಳ್ಕೋಬೇಕು. Hallelujah. Hallelujah. ನಿನ್ನಿಂದ ತಿಳ್ಕೋಬೇಕು. Do you say that I am the son of God manifestation? ನೀನು ಹೇಳ್ತೀಯ ನಾನು ದೇವಕುಮಾರರ ಪ್ರತ್ಯಕ್ಷತೆ ಎಂದು? If you say that I am a son of God manifestation, I tell you, people must know who is Jesus. ನೀನು ದೇವಕುಮಾರರ ಪ್ರತ್ಯಕ್ಷತೆ ನಾನಾಗಿದೆ ಅಂತಾರೆ, ನಿನ್ನಿಂದ ಜನರು ಯೇಸುವನ್ನು ತಿಳ್ಕೋಬೇಕು. People must know their purpose. ಜನರು ತಮ್ಮ ದೇವರ ಉದ್ದೇಶವನ್ನು ಅವ್ರ ಜೀವನದಲ್ಲಿ ತಿಳ್ಕೋಬೇಕು ನಿನ್ನಿಂದ. Hallelujah. Hallelujah. That means ಅದನ್ನರ್ಥ not like that. Don't wait for somebody announce you that this is the son of God manifestation. ಇದೇನೋ ಯಾರೋ ಬಂದು ನಿನಗೆ ಪ್ರಕಟಣೆ ಕೊಟ್ಟು ಈತನು ದೇವಕುಮಾರನ ಪ್ರತ್ಯಕ್ಷತೆ ಆಗಿದ್ದಾನೆ ಅಂತ ಅನೌನ್ಸ್ ಮಾಡೋದು ಯಾವುದು ಇರೋದಿಲ್ಲ. Hallelujah. Don't wait for that. ಅದಕ್ಕಾಗಿ ಎದುರು ನೋಡಬೇಡ. Don't wait like that somebody announcing the news or media. ಟಿವಿದಲ್ಲೂ ಮೀಡಿಯಾದಲ್ಲೂ ಯಾರನ್ನ ಅನೌನ್ಸ್ ಮಾಡ್ತಾರೆ ನಿನ್ನ ಬಗ್ಗೆ ಈತನು ದೇವಕುಮಾರನಂತ ಎದುರು ನೋಡಬೇಡ. I tell you, you get spiritual things from the Spirit of God. ಆದರೆ ನಿನಗೂ ಅರ್ಥವಾಗುತ್ತದೆ, ನೀನು ಆತ್ಮೀಯ ವಿಷಯಗಳನ್ನು ಆತ್ಮ ದೇವರಿಂದ ಹೊಂದಿಕೊಳ್ಳುತ್ತೀಯ. You will come to know that you will be the part of it. You will be the manifestation of the sons of God. ನೀನು ತಿಳಿದುಕೊಳ್ಳುತ್ತೀಯ ಆತ್ಮ ದೇವರಿಂದ, ನೀನು ದೇವಕುಮಾರರ ಪ್ರತ್ಯಕ್ಷದಲ್ಲಿ ಭಾಗವಹಿಸ್ತಾ ಇದೆ ಎಂದು. When God is speaking through this message, ದೇವರು ಈ ಸಂದೇಶದಿಂದ ಸಭಾಪಾಲಕರ ಹತ್ರ ಮಾತನಾಡ್ತಾ ಇರುವಾಗ, I tell you, Holy Ghost spoke to me. I am the son of God manifestation. ಅವಾಗ ಸಭಾಪಾಲಕರೊಂದಿಗೆ ಪವಿತ್ರಾತ್ಮ ದೇವರು ಹೇಳಿದ್ದಾರೆ, ನೀನು ದೇವಕುಮಾರರ ಪ್ರತ್ಯಕ್ಷತನಾಗಿರುವಂತ ವ್ಯಕ್ತಿ ಎಂದು. Nobody
announced, but the Holy Ghost who dwells in me, he himself told me that you are the Son of God ಯಾರೋ manifestation. ಹೇಳಿಲ್ಲ, ಆದ್ರೆ ಒಳಗಿರುವಂತ ಪವಿತ್ರ ಆತ್ಮ ದೇವರೇ ಹೇಳಿದ್ದಾರೆ, ನೀನು ದೇವಕುಮಾರರ ಪ್ರತ್ಯಕ್ಷತೆಯಲ್ಲಿ ಭಾಗವಾಗಿರುವಂತ If you are really Son of God manifestation, Holy Ghost who is in you, he will tell you that you are a Son of God manifestation. ನೀನು ದೇವಕುಮಾರರ ಪ್ರತ್ಯಕ್ಷತೆ ಆಗಿದ್ರೆ Don't wait for announcement. ಯಾರೋ Somebody ಬಂದು has to ಅನೌನ್ಸ್ announce. ಮಾಡುವಂತೆ ನೀನು ಎದುರು ನೋಡಬೇಡ, ನಿನ್ನಲ್ಲಿರುವಂತ ಪವಿತ್ರ ಆತ್ಮ ದೇವರೇ ನಿನಗೆ ಹೇಳ್ತಾರೆ. Hallelujah. ಹಲ್ಲೆಲೂಯಾ. Don't wait for pastor, don't wait for evangelist, don't wait for prophet. ಪಾಸ್ಟರ್ಕ್ಕಾಗಲಿ ಇಲ್ಲದಿದ್ರೆ ಸುವಾರ್ತಿಕರಕ್ಕಾಗಲಿ ಪ್ರವಾದಿಕಾಗಿ ಎದುರು ನೋಡಬೇಡ, ಯಾರೋ ಬಂದು ಅನೌನ್ಸ್ ಮಾಡ್ತಾರೆ ಎಂದು. As you are walking with God in His truth, ನೀನು ಆತನ ಸತ್ಯದ ಒಂದಿಗೆ ವಾಕ್ಯದೊಂದಿಗೆ ನೀನು ನಡೆಯುತ್ತಾ ಹೋಗುವಾಗ you are the Son of God ನೀನು manifestation. ದೇವಕುಮಾರನ ಪ್ರತ್ಯಕ್ಷತೆಯಾಗಿರುತ್ತೀಯೇ. Hallelujah. ಹಲ್ಲೆಲೂಯಾ. I tell you, manifestation of the sons of God is about us. ಈ ಒಂದು ದೇವಕುಮಾರರ ಪ್ರತ್ಯಕ್ಷತೆ ಆಗುವಂತ ವಿಷಯವು ಅದು ನಮ್ಮ ಕುರಿತಾಗಿದೆ. It is about God's people. ದೇವರ ಜನರ ಕುರಿತಾಗಿದೆ ಅದು. Amen. ಆಮೆನ್. In the Old Testament, ಹಳೆ ಒಡಂಬಡಿಕೆಯಲ್ಲಿ prophets are representative of His kingdom. ಆತನ ರಾಜ್ಯವನ್ನು ಪ್ರವಾದಿಗಳು ರಾಯಭಾರಿಗಳಾಗಿ ಪ್ರಕಟಿಸ್ತಾ ಇದ್ರು. They were be the bearers of God's word. ದೇವರ ವಾಕ್ಯವನ್ನು ಹೊತ್ತುಕೊಂಡು ಹೋಗುವಂತ ಜನರು ಪ್ರವಾದಿಗಳು. They were the bearers of God's message. ದೇವರ ಸಂದೇಶವನ್ನು ಹೊತ್ತುಕೊಂಡು ಹೋಗುವವರು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು. So Noah, Abraham, Moses. ನೋವಹು, ಅಬ್ರಹಾಮನು, ಮೋಶೆ. So they manifested, they bear the word of God, they declare the word in their generation. ಅವರ ಸಂತತಿಗೆ ಅವರಿಗೆ ದೇವರಿಂದ ಹೊಂದಿಕೊಂಡಿರುವಂತ ವಾಕ್ಯಗಳನ್ನು ಸಂದೇಶವನ್ನು ಅವರು ಸಾರಿದ್ದಾರೆ. When they manifested, when they took the message, when they declared the message, something followed. ಅವರಿಗೆ ದೇವರು ಕೊಟ್ಟಿರುವಂತಹ ಸಂದೇಶವನ್ನು ಸಾರಿರುವಾಗ ಅವರು ಕೆಲವು ವಿಷಯಗಳನ್ನು ಹಿಂಬಾಲಿಸಿದರು. Hallelujah. ಹಲ್ಲೆಲೂಯಾ. But after the message, ಸಾರಲ್ಪಟ್ಟಿದ ನಂತರ Bible says, ಸತ್ಯವೇದ ಹೇಳುತ್ತದೆ, angels appeared. ದೇವದೂತರು ಪ್ರತ್ಯಕ್ಷಿಸಲ್ಪಟ್ಟಿದ್ದಾರೆ. First message came to Abraham. ಮೊದಲನೇ ಸಂದೇಶವು ಅಬ್ರಹಾಮನಿಗೆ ದೇವರಿಂದ ಬಂದಿದೆ. Abraham declared. ಅಬ್ರಹಾಮನು ಪ್ರಕಟಿಸಿದ್ದಾನೆ. Then angels appeared. ದೇವದೂತರು ಬಂದಿದ್ದಾರೆ. Genesis 19 chapter 1st verse. ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಲ್ಲಿ When the angels manifested, ದೇವದೂತರು ಕಾಣಿಸಿಕೊಂಡಿರುವಾಗ that era, that time was close to Sodom and Gomorrah. ಸೊದೋಮ ಗೊಮೊರಕ್ಕೆ ದೇವರು ಕೊಟ್ಟಿರುವಂತ ಆ ಸಮಯವು ಗತಿಸಿ ಹೋಗಿದೆ, ನಿಂತು ಹೋಗಿದೆ. ಅಷ್ಟವರೆಗೆ ಮಾಡಿರುವಂತ ಪಾಪ ಮಾಡಿರುವಂತ ವಿಷಯಗಳಿಗೆ What followed is judgment. ಆದ ನಂತರ ಏನಾಗಿದೆ? ದೇವರ ನ್ಯಾಯ ತೀರ್ಪು ಹಿಂಬಾಲಿಸಲ್ಪಟ್ಟಿದೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Noah, God gave message to Noah. Noah declared. ನೋವಹನಿಗೆ ಕೂಡ ದೇವರು ಸಂದೇಶವನ್ನು ಕೊಟ್ಟಿದ್ದಾರೆ. ನೋವಹು ಕೂಡ ಎಲ್ಲರಿಗೆ ಪ್ರಕಟಿಸಿದನು. So after message, ಆ ಸಂದೇಶವು ಪೂರ್ತಿ ಆದ ನಂತರ, ಸಾರಲ್ಪಟ್ಟಿದ ನಂತರ angels told to Noah, get into the ark. ದೇವರು ಹೇಳಿದ್ದಾನೆ ನೋವಹನಿಗೆ, ಬಂದು ಹಡಗಿನಲ್ಲಿ ನೀನು ಹೋಗಂದು. Judgment followed. ಮತ್ತೆ ಆ ಸಮಯದಲ್ಲಿರುವಂತ ಎಲ್ಲಾ ಜನರಿಗೆ ನ್ಯಾಯ ತೀರ್ಪು ಬಂತು. So we are here as a sons of God. We will pass the message into this world. ನಾವು ಈಗ ದೇವಕುಮಾರರಾಗಿ ದೇವರು ಕೊಟ್ಟಿರುವ ಸಂದೇಶವನ್ನು ಹಂಗೆ ಮುಂದೆ ವರಿಸ್ತಾ ಇರ್ತೇವೆ. Hallelujah. We are passing to this world message. ಈ ಪ್ರಪಂಚಕ್ಕೆ, ಈ ಲೋಕದಲ್ಲಿರುವಂತ ಜನರಿಗೆ ದೇವರ ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ. To know who Jesus is. ಯೇಸು ಯಾರು ಎಂದು ತಿಳಿಸುತ್ತೇವೆ. To know what is their purpose. ಅವರ ಉದ್ದೇಶವು ಏನಾಗಿದ್ದೋ ತಿಳಿಸುತ್ತೇವೆ. Amen. Amen. After the message preached, I tell you, the following is nothing but a judgment. ಈಗ ಸಂದೇಶವು ಪೂರ್ತಿ ಆದ ನಂತರ, ಎಲ್ಲರಿಗೆ ತಲುಪಿಸಲ್ಪಟ್ಟಿದ ನಂತರ ಬರುವಂತದೇನು? ದೇವರ ನ್ಯಾಯ ತೀರ್ಪುತ್ತದೆ ಕಡೆಯದಾಗಿ. That's what after truth manifestation, after sons of God manifestation, next thing what will happen? Judgment will take place. ಸತ್ಯ ವಾಕ್ಯದ ಪ್ರತ್ಯಕ್ಷತೆ ಮತ್ತೆ ದೇವಕುಮಾರರ ಪ್ರತ್ಯಕ್ಷತೆ ಆದ ನಂತರ ಕೊನೆಯದಾಗಿ ಆಗುವಂತ ವಿಷಯ ಏನಂದ್ರೆ ಒಂದು ದೇವರ ನ್ಯಾಯ ತೀರ್ಪು. So now our world is in the state of evil. ಈಗ ನಾವು ನೋಡುವಾಗ ಪ್ರಪಂಚವು, ಲೋಕವೆಲ್ಲ ಕೂಡ ಕೆಟ್ಟತನದಿಂದ ತುಂಬಿಸಲ್ಪಟ್ಟಿದೆ. Evil is so much now. ಈಗ ಬಹಳಷ್ಟು ಕೆಟ್ಟತನದಿಂದ ತುಂಬಿಸಲ್ಪಟ್ಟಿದೆ. As in the days of Noah. ನೋಹನ ಕಾಲದಲ್ಲಿ ಹೇಗೆ ಕೆಟ್ಟತನದಿಂದ ಇದ್ದಾರೋ ಜನರು ಹಾಗೆ ಇದ್ದಾರೆ. But we are passing our message what God has given to us. ಆದ್ರೆ ನಮಗೂ ಕೊಡಲು ದೇವರು ಕೊಟ್ಟಿರುವಂತ ಸಂದೇಶವನ್ನು ನಾವು ಸುವಾರ್ತೆಯನ್ನು ಎಲ್ಲರಿಗೆ ಹೇಳ್ತಾ ಇದ್ದೇವೆ, ಸಾರ್ತಾ ಇದ್ದೇವೆ. Before judgment comes, come into the ark. ನ್ಯಾಯ ತೀರ್ಪು ಬರುವುದಕ್ಕೆ ಮುಂಚೆ Come into the ark. ಆ ಒಂದು ನಾವೆದಲ್ಲಿ ಪ್ರವೇಶಿಸಿರಿ ಎಂದು. Amen.
Before judgment take place, come into Jesus' salvation. ನೀವು ಆ ಒಂದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಮುಂಚೆ ಬರ್ರಿ. ಯೇಸು ಕ್ರಿಸ್ತನ ರಕ್ಷಣೆಗೆ ಬರ್ರಿ. Amen. ಆಮೆನ್. So that is the message what we are preaching as a sons of God. ನಾವು ಆ ಸಂದೇಶವನ್ನೇ ಯೇಸು ಕ್ರಿಸ್ತನಲ್ಲಿ ಬರ್ರಿ, ರಕ್ಷಣೆಯಲ್ಲಿ ಬರ್ರಿ ಅನ್ನುವಂತ ಸಂದೇಶವನ್ನು ನಾವು ಬೋಧಿಸ್ತಾ But ಇದ್ದೀವಿ. I tell you, people are so evil today. ಆದ್ರೆ ಈ ದಿವಸಗಳಲ್ಲಿ ಜನರು ಬಹಳಷ್ಟು ಕೆಟ್ಟತನದಿಂದ ಇದ್ದಾರೆ. Because of their wickedness, ಅವರಿಗಿರುವಂತ ಕೆಟ್ಟ ವಿಷಯಗಳಿಂದ, ದುರ್ಮಾರ್ಗತದಿಂದ life of many become very cheap. ಮನುಷ್ಯರ ಒಂದು ಜೀವನವು ಬಹಳಷ್ಟು ಚೀಪ್ ಆಗಿದೆ, ಕೆಳಮಟ್ಟದ ಜೀವನ ಆಗ್ಬಿಟ್ಟಿದೆ. That's what globalists wanted to reduce people in this world. ಅದಕ್ಕಾಗಿ ಗ್ಲೋಬಲಿಸ್ಟ್ ಎಲ್ಲರೂ ಕೂಡ ಏನಂತ ಹೇಳ್ತಾ ಇದ್ದಾರೆ, ಈಗ ಜನರನ್ನೆಲ್ಲರನ್ನು ಕೂಡ ಕಡಿಮೆ ಮಾಡ್ರಿ, ಜನಸಂಖ್ಯೆಯನ್ನು ಕಡಿಮೆ ಮಾಡ್ರಿ ಎಂದು. They don't want cheap people to live in this earth. ಈ ಭೂಮಿ ಮೇಲೆ ಚೀಪ್ ಆಗಿರುವಂತವರು, ಕಡಿಮೆ ಆಗಿರುವಂತ ಕೀಳಮಟ್ಟ ಜನರು ಬೇಡ ಅಂತ ಅವರು That's ಹೇಳ್ತಾ why they ಇದ್ದಾರೆ. send virus, they send vaccines. ಅದಕ್ಕಾಗಿ ವ್ಯಾಕ್ಸಿನ್ ಗಳನ್ನು ಕಳಿಸಿಕೊಟ್ಟಿದ್ದಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? First Corinthians 1st chapter 7th verse says, ಮೊದಲನೇ ಕೊರಿಂಥಿ 1st chapter 7th verse, ಮೊದಲನೇ ಅಧ್ಯಾಯ 7ನೇ ವಚನ, that you come short of no gift, we are waiting for the coming of the Lord Jesus Christ. ನಿನಗೆ ಆತ್ಮವರಗಳ ಕೊರತೆನೇ ಇಲ್ಲದೆ ನೀನು ದೇವರ ಯೇಸು ಕ್ರಿಸ್ತನ ಬರವಣಕ್ಕಾಗಿ ಎದುರು ನೋಡ್ತಾ ಇದ್ದೀ. Hallelujah. ಹಲ್ಲೆಲೂಯಾ. We are not short of any gift, ನಮಗೆ ಯಾವುದೇ ವರಗಳು ಕಡಿಮೆ ಇಲ್ಲ, but we are waiting for the coming of the Lord Jesus Christ. ಆದ್ರೆ ನಾವು ಕರ್ತನ ಬರವಣಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. Hallelujah. ಹಲ್ಲೆಲೂಯಾ. If we go to the NIV translation, 1984 translation is different, other NIV is different. If we go to 1984 translation, I tell you, in that verse it is written, waiting for the manifestation of our Lord Jesus Christ. 1984 ಆ ಒಂದು ಟ್ರಾನ್ಸ್ಲೇಷನ್ದಲ್ಲಿ NIV ಹೋಗುವಾಗ ನಮ್ಮ ಕರ್ತನ ಪ್ರತ್ಯಕ್ಷತೆಗಾಗಿ ನಾವು ಎದುರು ನೋಡ್ತಾ ಇದ್ದೇವೆ ಅಂತ ಬರೆಯಲ್ಪಟ್ಟಿದೆ ಅಲ್ಲಿ. Amen. Amen. So we are not short of any gift, but we are waiting for the coming of the Lord Jesus Christ. ನಮಗೆ ಏನು ಕಡಿಮೆ ಇದೆ, ಕೊರತಿದೆ ಅಂತಲ್ಲ, ಆದರೆ ನಮ್ಮ ಒಂದು ಗುರಿ ಗಮ್ಯ ಆತನ ಬರುವನಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. I tell you, this year we must keep our eyes on these words and we must live in this world. ನಾವು ಈ ವರ್ಷ ನಮ್ಮ ಕಣ್ಣುಗಳ ಮುಂದೆ ಈ ಮಾತುಗಳನ್ನು, ವಿಷಯಗಳನ್ನು, ವಾಕ್ಯಗಳನ್ನು ಹಿಡ್ಕೊಂಡು ನಾವು ಮುಂದೆ ಹೋಗಬೇಕು. Hallelujah. Hallelujah. Because God has given some codes through His word. ದೇವರು ತನ್ನ ವಾಕ್ಯದಲ್ಲಿ ಕೆಲವು ಸಂಕೇತಗಳನ್ನು ಕೊಟ್ಟಿದ್ದಾರೆ. We must take that course and walk in it. ಆ ಕೋಡ್ಗಳನ್ನು ತೆಗೆದುಕೊಂಡು ನಾವು ಆ ಪ್ರಕಾರವಾಗಿ ನಡೆಯಬೇಕು. God don't want to understand everybody. ದೇವರಿಗೆ ಎಲ್ಲರಿಗೂ ಅರ್ಥವಾಗಬೇಕಂತ ಆತನಿಗೂ ಇಲ್ಲ. Why God, Jesus Christ spoke parables? ಯಾಕೆ ಯೇಸು ಸಾಮ್ಯಗಳಾಗಿ ಹೇಳಿದ್ದಾನೆ? When Jesus Christ spoke parables, disciple came and asked me, why you are not plainly saying? ಶಿಷ್ಯರು ಬಂದು ಆತನು ಸಾಮ್ಯಗಳನ್ನು ಸಾರಿರುವಾಗ ಶಿಷ್ಯರು ಬಂದು ವ್ಯಕ್ತಿಗತವಾಗಿ ಆತನು ಕೇಳಿದ್ದಾರೆ, ಯಾಕೆ ಇವೆಲ್ಲ ಹಿಂಗೆ ಗುಪ್ತವಾಗಿ ಸಾಮ್ಯವಾಗಿ ಹೇಳ್ತಾ ಇದೆ, ನಮ್ಗೆ ಅರ್ಥಗಳು ಆಗ್ತಾ ಇಲ್ಲ, ತಿಳಿಸೆಂದು. But Jesus said, ಯೇಸು ಹೇಳಿದ್ದಾರೆ, it is given unto you to know the mysteries of the kingdom of God, but not to them. ಅವಾಗ ಯೇಸು ಅಂತಾರೆ, ಈ ಮರ್ಮಗಳು ತಿಳಿಸಿಕೊಳ್ಳುವುದು ನಿಮಗೆ ಕೊಡಲ್ಪಟ್ಟಿದೆ, ಅವರಿಗೆ ಅಲ್ಲ ಎಂದು. Amen. Amen. I tell you, this course what I am preaching, it is given unto you to know that course, that mysteries, but not everybody. ವಾಕ್ಯದಲ್ಲಿರುವಂತಹ ಸಂಕೇತಗಳನ್ನು, ಕೋಟ್ಗಳ ಪ್ರಕಾರವಾಗಿ ಆಗುವಂತ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇರುವಾಗ ಇದು ನಿಮಗೆ ಕೊಡಲ್ಪಟ್ಟಿದೆ, ತಿಳಿಸಿಕೊಳ್ಳುವಂತೆ ಎಲ್ಲರಿಗೆ ಅಲ್ಲ. But I tell you, these days, ಈ ದಿವಸಗಳಲ್ಲಿ too many Christians coming together ಅನೇಕ ಕ್ರೈಸ್ತವರೆಲ್ಲರೂ ಕೂಡ ಒಂದಾಗಿ ಸೇರ್ತಾರೆ and understand what the codes of the word of God says. ದೇವರ ವಾಕ್ಯವು ಏನು ಹೇಳುತ್ತದೋ, ದೇವರ ಸಂಕೇತಗಳು ಏನಿದೋ ಎಲ್ಲರೂ ತಿಳ್ಕೊಂತಾರೆ, ಅರ್ಥ ಮಾಡ್ಕೊಳ್ತಾರೆ. We shouldn't ignore. ನಾವು ಅಮಾಯಕರಾಗಿರಬಾರದು. We must keep in our heart. ನಮ್ಮ ಹೃದಯದಲ್ಲಿ ಈ ವಿಷಯಗಳನ್ನು ಭದ್ರಪಡಿಸಿಕೊಳ್ಳಬೇಕು. What I have preached today, take as a warning. ನಾನು ಈಗ ಬೋಧಿಸ್ತಾ ಇರುವಂತ ವಿಷಯವನ್ನು ಒಂದು ಎಚ್ಚರಿಕೆಯಾಗಿ ತೆಗೆದುಕೊಳ್ಳ್ರಿ. Hallelujah. Hallelujah. I tell you, when you go according to the
word of God, what I preach today, ಈ ದಿನ ವಾಕ್ಯಾನುಸಾರವಾಗಿ ಬೋಧಿಸಿರುವಂತ ವಿಷಯಗಳು ನೀವು ನೋಡಿದ್ರೆ ತೆಗೆದುಕೊಂಡಿದ್ರೆ you will be the answer to many in this ನೀವು world. ಅನೇಕರಿಗೆ ಈ ಪ್ರಪಂಚದಲ್ಲಿ ಸಮಾಧಾನ ಕೊಡುವವರಾಗಿರ್ತೀರಿ, ಉತ್ತರ ಕೊಡುವವರಾಗಿರ್ತೀರಿ. You will be the answer to the cry of many. ಅನೇಕರು ಅಳುವಂತ ಜನರಿಗೆ ನೀವು ಉತ್ತರ ಕೊಡುವಂತ ಜನರಾಗಿ ಆಸ್ವಾದಕರವಾಗಿರ್ತೀರಿ. You are Son of God manifestation. I tell you, you are the answer. ದೈವಕುಮಾರರ ಪ್ರತ್ಯಕ್ಷತೆ ಅಂದ್ರೆ ಯಾರು ಕಷ್ಟ ದುಃಖದಲ್ಲಿ ಇರ್ತಾರೆ ಅವರ ಸಮಸ್ಯೆಗೆ ನೀನೇ ಜವಾಬು, ಪರಿಷ್ಕಾರ. Because that is empowered by God. ಯಾಕಂದ್ರೆ ಅದು ದೇವರಿಂದ ಬಂದಿರುವಂತ ಶಕ್ತಿ ಉಳ್ಳುವಂತ ವಿಷಯ ಆಗಿದೆ. Why we are manifestation of God's sons? ಯಾಕೆ ನಾವು ದೇವಕುಮಾರರಾಗಿ ಪ್ರತ್ಯಕ್ಷಿಸಲ್ಪಡ್ತೇವೆ? Because we are empowered as a sons of God to help the people. ನಾವು ದೇವಕುಮಾರರಾಗಿ ಸಾಮರ್ಥ್ಯದಿಂದ ತುಂಬಿಸಲ್ಪಟ್ಟಿದೆ. ಆ ಸಾಮರ್ಥ್ಯದಿಂದನೇ ಜನರಿಗೂ ಸಹಾಯ ಮಾಡುವಂತೆ. Hallelujah. Hallelujah. Not that somebody comes and gives some gift. ಯಾರೋ ಬಂದು ನಿನಗೆ ಒಂದು ಬಹುಮಾನ ಕೊಡ್ತಾರಂತ ಹಂಗ ಎದುರು ನೋಡೋದು ಬೇಡ. ಆ ರೀತಿಯಲ್ಲೆಲ್ಲ ನಮಗೆ Oh, you become a son of God, somebody will come and give some gift. ಈತನು ದೇವಕುಮಾರನಪ್ಪ, ಈತನಿಗೆ ಬಂದು ಒಂದು ಗಿಫ್ಟ್ ಬಹುಮಾನ ಕೊಡ್ತೀನಿ ಹಂಗಲ್ಲ. Why God manifested us as a sons of God in this world? ಯಾಕೆ ದೇವರು ದೇವಕುಮಾರರಾಗಿ ನಮ್ಮನ್ನು ಪ್ರತ್ಯಕ್ಷಿಸಿಕೊಳ್ಳುವುದಕ್ಕಿದ್ದಾರೆ? We are empowered as a sons of God. Why? Because we are answered to this ಆತನು ತನ್ನ world. ಸಾಮರ್ಥ್ಯವನ್ನು ಕೊಟ್ಟು ನಿನ್ನನ್ನು ಆ ಕ್ರಿಯೆಗಳು ಆ ಪ್ರಕಾರವಾಗಿ ಮಾಡುವಂತೆ ಇಟ್ಟಿದ್ದಾನೆ. ಕಾರಣ ಇತರ ಪ್ರಶ್ನೆಗಳಿಗೆ, ಇತರ ಕಷ್ಟಗಳಿಗೆ ನೀನು ಜವಾಬಾಗಿರುವಂತೆ. We are answered to cry of many. ಯಾರ್ಯಾರು ಅಳುತ್ತಾ ಇರ್ತಾರೋ ಅವರೆಲ್ಲರಿಗೆ ಕೂಡ ನಾವು We are ಜವಾಬುಗಳಾಗಿರುವಂತೆ. sons of God. We will help the nations. We will help the people. ನಾವು ದೇವಕುಮಾರರು ಜನರಿಗೆ ಸಹಾಯ ಮಾಡುತ್ತೇವೆ, ದೇಶಗಳಿಗೆ ಸಹಾಯ ಮಾಡುತ್ತೇವೆ. Because Bible says nations are waiting for us. ಯಾಕಂದ್ರೆ ವಾಕ್ಯ ಹೇಳುತ್ತದೆ ದೇಶಗಳು ನಮಗಾಗಿ ಎದುರು ನೋಡ್ತಾ ಇದ್ದಾರೆ. That's what I ಜನರು, said. ದೇಶದಲ್ಲಿರುವಂತ ಜನರು. That's what I said. All creation is groaning in travail, waiting for the manifestation of sons of God. ಎಲ್ಲ ಸೃಷ್ಟಿ ಎಲ್ಲ ಕೂಡ ನರಳಾಡುತ್ತಾ ಪ್ರಸವ ವೇದನೆಯಿಂದ ಕಷ್ಟಪಡ್ತಾ ಇದೆ. ಯಾವಾಗ ಈ ದೇವಕುಮಾರರು ಪ್ರತ್ಯಕ್ಷಿಸಿಕೊಳ್ಳುತ್ತಾರೆ, ಅವರು ತಮ್ಮನ್ನು ತಾವು ದೇವಕುಮಾರ ಅಂತ ತೋರಿಸಿಕೊಳ್ಳುತ್ತಾರೆ. All creation means all the nations of the world. ಎಲ್ಲ ಸೃಷ್ಟಿ ಎಲ್ಲ ಅಂದ್ರೆ ಸೃಷ್ಟಿಯಲ್ಲಿರುವಂತ ಎಲ್ಲ ಲೋಕದ ಜನರು. Groaning in travail means that is the cry of many. ಅನೇಕರ ಪ್ರಸವ ವೇದನೆ ಅಂದ್ರೆ ಅವರ ದುಃಖಗಳು, ಸಂಕಟವು. They are waiting for the manifestation of sons of God. ದೇವಕುಮಾರರು ಬಂದು ಯಾರಾದರೂ ಸಹಾಯ ಮಾಡ್ತಾರಂತ ಅವ್ರು ಎದುರು ನೋಡ್ತಾ ಇದ್ದಾರೆ. We are the help to the people today. ನಾವೇ ಈ ಜನರಿಗೆ ಸಹಾಯವಾಗಿದ್ವಿ ಈ ದಿನ. Amen. Amen. Hallelujah. Hallelujah. May God guide you to fulfill His will. ದೇವರು ತನ್ನ ಉದ್ದೇಶವನ್ನು, ಚಿತ್ತವನ್ನು ಮಾಡುವಂತೆ ನಿಮ್ಮನ್ನು ನಡೆಸಲಿ ಅಂತ ಪ್ರಾರ್ಥಿಸ್ತೀನಿ. Amen. Amen. Bible says, ಸತ್ಯವೇದ ಹೇಳುತ್ತದೆ, in these last days ಈ ಕಡೆ ದಿವಸಗಳಲ್ಲಿ I will pour out my spirit upon all flesh. ನನ್ನ ಸರ್ವ ಶರೀರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. That means ಅದರರ್ಥ all men will be conscious toward God. ಎಲ್ಲ ಮನುಷ್ಯರು ದೇವರ ಕಡೆ ಎಚ್ಚರಿಕೊಳ್ಳುವವರಾಗಿರ್ತಾರೆ. ಅಮ್ಮ ದೇವರಿದ್ದಾನೆ ಎಂದು. That is the reason God said, I will pour out my spirit upon ಆ all flesh. ಉದ್ದೇಶಕ್ಕಾಗಿ ದೇವರು ಕಡೇ ದಿವಸದಲ್ಲಿ ನಾನು ಎಲ್ಲರ ಮೇಲೆ, ಸರ್ವ ಜನರ ಮೇಲೆ ನನ್ನ ಆತ್ಮನ ಸುರಿಸ್ತೇನೆ. God want to bring all men conscious toward God. ದೇವರಿದ್ದಾನೆ, ದೇವರ ಅನ್ನುವಂತ ವಿಷಯ ಎಚ್ಚರಿಕೆಯಲ್ಲಿ ತೆಗೆದುಕೊಂಡು ಬರುವಂತೆ ದೇವರು ಎಲ್ಲರ ಮೇಲೆ ತನ್ನ That's what He wanted, to pour out His spirit upon all flesh. ಆತನ ಆತ್ಮವನ್ನು ಎಲ್ಲರ ಶರೀರ ಮೇಲೆ ಸುರಿಸ್ತಾನಂತ ಹೇಳಿದ್ದಾನೆ. In these days ಈ ದಿವಸಗಳಲ್ಲಿ righteousness prevail. ನೀತಿ ಆಳ್ವಿಕೆ ಮಾಡುತ್ತದೆ. Amen. 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 Truth prevail. ಸತ್ಯವು ಆಳ್ವಿಕೆ ಮಾಡುತ್ತದೆ. Sons of God prevail. ದೇವಕುಮಾರರು ಆಳ್ವಿಕೆ ಮಾಡ್ತಾರೆ To the ends of this earth. ಈ ಬೂದಿಗಂತಗಳವರೆಗೆ ಎಲ್ಲಾ ಕಡೆ ಅವರು ಆಳ್ವಿಕೆ ಮಾಡ್ತಾರೆ. Hallelujah. Hallelujah. You will see the truth manifestation in these days. ಈ ದಿವಸಗಳಲ್ಲಿ ಸತ್ಯದ ಪ್ರತ್ಯಕ್ಷತೆ ನೀವು ನೋಡ್ತೀರಿ. You will see the sons of God manifestation. ದೇವಕುಮಾರರ ಪ್ರತ್ಯಕ್ಷತೆ ನೀವು ನೋಡ್ತೀರಿ. You will see the Son of God manifestation. ದೇವಕುಮಾರನ ಪ್ರತ್ಯಕ್ಷತೆಯನ್ನು ಕೂಡ ನೀವು ನೋಡ್ತೀರಿ That ಹತ್ತಿರವಾಗಿ. is nothing but a coming of the Lord Jesus Christ manifestation. ಅದು ಏನಂದ್ರೆ ಯೇಸು ಕ್ರಿಸ್ತನು ಮೇಘಾರೂಢನಾಗಿ ಪ್ರತ್ಯಕ್ಷಿಸಲ್ಪಡುವಂತ ಸಮಯವು ಹತ್ತಿರ. Amen. Amen. So this is a series, one by one will happen. ಇದು ಸತ್ಯದ ಪ್ರತ್ಯಕ್ಷತೆ ಆದ ನಂತರ ದೇವಕುಮಾರರ ಪ್ರತ್ಯಕ್ಷತೆ ಆಗುತ್ತದೆ, ಮತ್ತೆ ದೇವರು ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವಂತ ಸಮಯ. That's what throughout the year
we must focus this message. We must look into this word and we must wait for this. ನಾವು ವರ್ಷವೆಲ್ಲ ಕೂಡ ಆತನು ಬರುತ್ತಾನಂತ ಈ ಸಂದೇಶವನ್ನು ಎದುರು ನೋಡ್ಕೊಳ್ತಾ ಆತನು ಏನಿಟ್ಟಿದ್ದಾನೋ ಆ ಪ್ರಕಾರವಾಗಿ ಕೆಲಸ ಮಾಡ್ತಾ ಹೋಗ್ಬೇಕು, ಕಾರ್ಯ ಮಾಡ್ತಾ ಹೋಗ್ಬೇಕು. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.